ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ, ಇವತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಕ್ಲಾಸ್ ಅನ್ನ ನೋಡ್ತಾ ಇದ್ದೇವೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೊತೆಗೆ ಯಾರೆಲ್ಲ ಪ್ರೈಮರಿ ಟೀಚರ್ ಆಗೋರು, GPSTR 6 to 8 ಟೀಚರ್ ಆಗ್ತಕ್ಕಂಥ ಜೊತೆಗೆ ಬೇರೆ ಎಲ್ಲ ಎಕ್ಸಾಮ್ಗಳಿಗೂ ಸಹಿತ ಹೆಲ್ಪ್ಫುಲ್ ಆಗ್ತಕ್ಕಂಥ ಮೋಸ್ಟ್ ಬ್ಯೂಟಿಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ತಡ ಮಾಡೋದು ಬೇಡ ಸ್ನೇಹಿತರೆ. ಸೊ ಈಗಾಗಲೇ ಪಾರ್ಟ್ 1 ಬಗ್ಗೆ ನೋಡಿದ್ದೇವೆ, ಲೋಹಗಳು ಮತ್ತು ಅಲೋಹಗಳ ಭೌತಿಕ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಭೌತಿಕ ಲಕ್ಷಣಗಳಲ್ಲಿ ಶಬ್ದನವನ್ನು ಉಂಟು ಮಾಡ್ತಾ ಇದ್ದಾವೆ, ಕುಟ್ಯತೆ ತಣ್ಣತೆ ಗುಣವನ್ನು ಹೊಂದಿವೆ, ಹೊಳಪನ್ನ ಹೊಂದಿವೆ, ಕಾಂತೀಯತೆ ಗುಣ ಅಂತ ನೋಡಿದ್ದು, ಗಟ್ಟಿತನ ಬಿರುಸುತನ ಇದೆ, ಕಠಿಣತೆ ಇದೆ ಅನ್ನೋದು ನೋಡಿದ್ದು, ಜೊತೆಗೆ ಕುದಿಯುವ ಬಿಂದುಗಳ ಬಗ್ಗೆನೂ ಸಹಿತ ಚರ್ಚೆಯನ್ನ ಮಾಡಿದ್ದು. ರೈಟ್, ಉಷ್ಣ ವಾಹಕಗಳಿದ್ದು, ವಿದ್ಯುತ್ ವಾಹಕಗಳಿದ್ದು, ಯಾವೆಲ್ಲ ವಿದ್ಯುತ್ ವಾಹಕಗಳಿದ್ದು, ಯಾವೆಲ್ಲ ಅವಾಹಕಗಳಿದ್ದು, ಸೊ ಲೋಹಗಳ ಲಕ್ಷಣಗಳೇನ, ಅಲೋಹಗಳ ಲಕ್ಷಣಗಳೇನ, ಎಲ್ಲದರ ಬಗ್ಗೆ ನಾವು ಏನ್ ಮಾಡಿದ್ವಪ್ಪ ಅಂದ್ರೆ ಚರ್ಚೆಯನ್ನು ಮಾಡಿದ್ದು ಮೊದಲನೇ ವಿಡಿಯೋದಲ್ಲಿ. ಸೊ ಈಗ ಭಾಗ 2ಕ್ಕೆ ಹೋಗ್ತಾ ಇದ್ದೇವೆ. ಸೊ ದಟ್ ಈಸ್ ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟಂತೆ ಸೊ ಭಾಗ 2 ನೋಡ್ತಾ ಇದ್ದೇವೆ. ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ, ಎಸ್ ವೆರಿ ಇಂಟ್ರೆಸ್ಟಿಂಗ್, ರಾಸಾಯನಿಕ ಲಕ್ಷಣಗಳು. ಏನೇ ದಿವಸ ನೋಡಿದ್ವಿ ನಾವು, ಈತ ಮೋಸ್ಟ್ ಬ್ಯೂಟಿಫುಲ್ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇವತ್ತಿನ ಕಾನ್ಸೆಪ್ಟ್ ಏನಿದಲ್ಲ, ಇದರ ಮೇಲಿನ ಪ್ರಶ್ನೆಗಳು ಎಕ್ಸಾಮ್ಗೆ ಏನಾಗ್ಬೋದು ಹೇಳ್ರೆ ಗ್ಯಾರಂಟಿ ಬಂದೇ ಬರ್ತಾ ಇದಾವೆ. 10ನೇ ತರಗತಿಯ ವಿದ್ಯಾರ್ಥಿಗಳಿಗಂತೂ ಪೆಕ್ಸ್ 2 ಅಂಕ 3 ಅಂಕ ಇದರ ಮೇಲೆ ಗ್ಯಾರಂಟಿ ಏನಾಗ್ತದಪ್ಪ ಅಂದ್ರ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇದಾವೆ. ಹಾಗಾಗಿ ಈಜಿ ವೇಯಲ್ಲಿ ನಾವೇನ್ ಮಾಡೋಣಪ್ಪ ಅತ್ರ ಕಲಿಯುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ರಾಸಾಯನಿಕ ಲಕ್ಷಣಗಳು ಏನೇನಿದಾವೆ ನೋಡೋದಾದ್ರೆ, ಸೊ ಮೊದಲನೇದಾಗಿ ಸೊ ಗಾಳಿ ಜೊತೆ ಆ ಲೋಹಗಳು ಯಾವ ರೀತಿ ವರ್ತಿಸ್ತಾ ಇದ್ದಾವೆ, ಮೋಸ್ಟ್ ಬ್ಯೂಟಿಫುಲ್. ಇನ್ನು ಜೊತೆಗೆ ನೀರಿನ ಜೊತೆಗೆ ಯಾವ ರೀತಿ ಲೋಹಗಳು ವರ್ತಿಸ್ತಾ ಇದ್ದಾವೆ, ಹೌದಾ. ಸೊ ಇನ್ನೊಂದು ಆಮ್ಲಗಳ ಜೊತೆಗೆ ಯಾವ ರೀತಿ ವರ್ತಿಸ್ತಾ ಇದ್ದಾವೆ. ಇನ್ನು ಇನ್ನೊಂದು ಬರ್ತಾ ಇದೆ, ಅದನ್ನ ನಾವು ಲಾಸ್ಟ್ಗೆ ನೋಡ್ತಾ ಇದ್ದೇವೆ, ಕ್ರಿಯಾಶೀಲತೆಗೆ ಅನುಗುಣವಾಗಿ ನಾವು ನಂತರ ನೋಡೋಣ. ಸೊ ಕ್ರಿಯಾಶೀಲತೆಗೆ ಅನುಗುಣವಾಗಿ ಯಾವ ರೀತಿ ರಾಸಾಯನಿಕ ಒಂದು ಗುಣವನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ ಅನ್ನೋದನ್ನ ಸೊ ನಂತರ ನಾವೇನ್ ಮಾಡೋಣ ಅಂದ್ರೆ ಕ್ರಿಯಾಶೀಲತೆ ಬಗ್ಗೆ ಲಾಸ್ಟ್ ನೋಡೋಣ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಗಾಳಿ ಜೊತೆ, ನೀರಿನ ಜೊತೆ ಮತ್ತು ಆಮ್ಲಗಳ ಜೊತೆಗೆ ಲೋಹಗಳು ಯಾವ ರೀತಿ ವರ್ತಿಸ್ತಾ ಇದ್ದಾವೆ, ಸೊ ಸಮೀಕರಣದೊಂದಿಗೆ ಅತಿ ಈಸಿಯಾಗಿ ಕಲಿಯೋಣ. ಸೊ ವೇಟ್ ಮಾಡೋದು ಬೇಡ, ಬನ್ನಿ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಗಾಳಿ, ಅಥವಾ ಇನ್ನೊಂದು ಪಾಯಿಂಟ್ ಯಾವ್ದಪ್ಪ ಅಂದ್ರ ಆಕ್ಸಿಜನ್ ಜೊತೆಗೆ ಅದನ್ನು ಕರಿತಾ ಇದ್ದೇವೆ. ವಾತಾವರಣದಲ್ಲಿ ಗಾಳಿ ಇದೆ, ಎಕ್ಸಾಕ್ಟ್ಲಿ ರೈಟ್. ಸೊ ಹಾಗಾದ್ರೆ ಆಕ್ಸಿಜನ್ ಜೊತೆಗೆ, ನೈಟ್ರೋಜನ್ ಬಿಟ್ಟು ಆಕ್ಸಿಜನ್ ಜೊತೆಗೆ ಕೆಲವೊಂದು ಲೋಹಗಳು ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮ ಗುಣವನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ. ರಾಸಾಯನಿಕ ಗುಣಗಳು ಬೇರೆ ಬೇರೆ ವಸ್ತುಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದಾವೆ. ಸೊ ಹಾಗಾದ್ರೆ ಬನ್ನಿ, ಸೊ ಮೊದಲನೇದಾಗಿ ಒಂದೊಂದಾಗಿ ನೋಡ್ಕೋತ ಹೋಗೋಣ. ಅದಕ್ಕಿಂತ ಮುಂಚೆ ಯಾವ್ದಾದ್ರೂ ಒಂದು ಲೋಹ ತಗೋರಿ, ಆ ಲೋಹ ನೆನ್ಪಿಟ್ಕೋರಿ, ಆ ಲೋಹ ಏನಪ್ಪಾ ಹತ್ರ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ, ಎದ್ರ ಜೊತೆ ಹೇಳ್ರಿ, ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ, ಸೊ ಸಮೀಕರಣ ಗೊತ್ತಿರಲಿ, ಯಾವ್ದಾದ್ರು ಒಂದು ಲೋಹ ಎದ್ರ ಜೊತೆಗೆ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ, ರೈಟ್. ಸೊ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಆಯಾ ಲೋಹಗಳು ಏನದಲ್ಲ, ಆ ಲೋಹಗಳ ಆಕ್ಸೈಡ್ಗಳು ಏನತ್ತಪ್ಪ ಅಂದ್ರೆ ಬಿಡುಗಡೆ ಆಗ್ತಾ ಇದಾವೆ. ದಟ್ ಈಸ್ ಏನಪ್ಪಾ ಆತರ ಒಂದು ಎಕ್ವೇಶನ್ ಅಂತಾನೆ ಹೇಳ್ಬೋದು, ಒಂದು ಸಮೀಕರಣ ಅಂತಾನೆ ಹೇಳ್ಬೋದು. ಇದು ನಮಗೆ ಕ್ಲಾರಿಟಿ ಗೊತ್ತಿರಬೇಕು, ತಲೆಯಲ್ಲಿರ್ಬೇಕು. ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನ್ ಬಿಡುಗಡೆ ಮಾಡ್ತಾವ, ಲೋಹೀಯ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾವೆ. ಸೊ ಬನ್ನಿ ಹಾಗಾದ್ರೆ ಮೊದಲೇ ಒಂದು ಸಮೀಕರಣವನ್ನ ನೋಡೋಣ. ಈಗ ಉದಾಹರಣೆ ಮ್ಯಾಗ್ನೀಷಿಯಂ ಇದೆ ತಿಳ್ಕೊರಿ, ಯಾವ್ದು ಹೇಳ್ರಿ, ಮ್ಯಾಗ್ನೇಷಿಯಮ. ನೆನ್ಪಿಟ್ಕೋರಿ, MG ಮೀನ್ಸ್ ಮ್ಯಾಗ್ನೇಷಿಯಂ. ಮ್ಯಾಗ್ನೇಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ, ಆಕ್ಸಿಜನ್ ಇವತ್ತು ಓಟೋನೇ ತಗೋಬೇಕು, ಯಾಕಂದ್ರೆ ಅದ್ರದ್ದು ವ್ಯಾಲೆನ್ಸಿ 2 ಇರೋದ್ರಿಂದ ಓಟೋನ ತಗೋತಾ ಇದಾವೆ, ನಾವು ನೆನ್ಪಿಟ್ಕೋರಿ, ಹೌದಾ. ಮ್ಯಾಗ್ನೇಷಿಯಂ ಅನ್ನ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನ್ ಹೇಳ್ರಿ, ಲೋಹೀಯ ಆಕ್ಸೈಡ್. ಲೋಹ ಯಾವುದಿಲ್ಲಿ, ಮ್ಯಾಗ್ನೇಷಿಯಂ. ಓಟೋ ಅಂದ್ರೆ ಏನ್ ಹೇಳ್ರಿ, ಆಕ್ಸಿಜನ್. ಆಕ್ಸಿಜನ್ ಜೊತೆಗೆ ಈ ಲೋಹ ಯಾವ್ದೋ ಮ್ಯಾಗ್ನೇಷಿಯಂ ಲೋಹ ವರ್ತಿಸ್ತೆ ಅಂದ್ರ ಲೋಹೀಯ ಅಂದ್ರೆ ಏನ್ ಹೇಳ್ರಿ, ಮ್ಯಾಗ್ನೇಷಿಯಂ ಆಕ್ಸೈಡ್ ಏನಾಗ್ತದ ಅಂದ್ರೆ ಬಿಡುಗಡೆ ಆಗ್ತಾ ಇದೆ, ಮ್ಯಾಗ್ನೇಷಿಯಂ ಆಕ್ಸೈಡ್. ಬಟ್ ಇಲ್ಲಿ 2 ಇರೋದ್ರಿಂದ ನಾವು ಇಲ್ಲಿ 2 ಕೊಡ್ಬೋದು, ಯಾಕ ಓಗಳು 2 ಅದಾವಲ್ರಿ. ಸೊ 2 ಇರೋದ್ರಿಂದ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತ ಬರಿಬಹುದು. ಹಾಗಾದ್ರೆ ಸಮೀಕರಣ ನೋಡ್ರಿ, 2 ಅನ್ನೋದು Mgನೂ 2, ಓನು 2, Mgನೂ 2, ಓನು 2, ಅಂದ್ರೆ ಮ್ಯಾಗ್ನೀಷಿಯಂ ಪರಮಾಣುಗಳು 2, ಆಕ್ಸಿಜನ್ ಪರಮಾಣುಗಳು 2. ಬಟ್ ಇಲ್ಲಿ ಆಕ್ಸಿಜನ್ ಪರಮಾಣು 2 ಎಕ್ಸಾಕ್ಟ್ಲಿ ರೈಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಮ್ಯಾಗ್ನೀಷಿಯಂ 2 ಅನ್ಕೊಳ್ಳಿ. ಸೊ ಇಲ್ಲೂ ನಾವ್ ಏನ್ ಮಾಡೋಣ, 2 ಕಟ್ಬಿಡೋಣ. 2 Mg ಆಯ್ತು, ಓಟ್ ಆಯ್ತು. ಸೊ ಈಚೆ ಕಡೆ 2 M ಇದಾವೆ, Mg, ಈಚೆ ಕಡೆ 2 Mg ಇದಾವೆ, ಇಲ್ಲಿ 2 O ಇದಾವೆ, ಇಲ್ಲಿ
ಎರಡು ಒಂದ್ಲಿ ನಂಗಿಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ರೈಟ್. ಸೊ 2 into 1 ದಟ್ ಈಸ್ 2 ಆಗ್ತಾ ಇದೆ, ನೆನ್ಪಿಟ್ಕೋರಿ ರೈಟ್. ಸೊ ಈ ರೀತಿ ನಾವೇನ್ ಮಾಡ್ತಾವ ಅಂದ್ರೆ ಲೋಹೀಯ ಆಕ್ಸೈಡ್ಗಳು ಉಂಟು ಮಾಡ್ತಾ ಇದ್ದಾವೆ, ನೆನಪಿರ್ಲಿ ಅಂತ ಹೇಳ್ತಾ. ಸೊ ಬನ್ನಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ ನಾವು ನೋಡ್ತಾ ಇದ್ದಾವೆ. ಸೊ ನೋಡಿ, ತಾಮ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ತಾಮ್ರದ ಬಗ್ಗೆ ಗೊತ್ತಿರಲೇಬೇಕು. ತಾಮ್ರವು ಆಕ್ಸಿಜನ್ ಜೊತೆಗೆ ವರ್ತಿಸ್ತಾ ಇದೆ, ಎಕ್ಸಾಕ್ಟ್ಲಿ ವರ್ತಿಸ್ತಾ ಇದೆ, ಹೌದಾ. ತಾಮ್ರವು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನು ಉಂಟು ಮಾಡ್ತಾ ಇದೆ? ಸೊ ಕಾಮನ್ ಆಗಿ ತಾಮ್ರ ಯಾವತ್ತು ಏನಾಗಿರ್ತದಪ್ಪ ಅಂದ್ರೆ ಒಂದೇ ಇರ್ತಾ ಇದೆ, ಬಟ್ ಆಕ್ಸಿಜನ್ ಏನಾಗಿರ್ತದಪ್ಪ ಅಂದ್ರ ಈ ಎರಡು ಇರ್ತಾ ಇದೆ, ನೆನ್ಪಿಟ್ಕೋರಿ. O2 ತಾಮ್ರ Cu ರೈಟ್. ಸೊ O2 ಇರ್ತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ತಾಮ್ರವು ಆಕ್ಸಿಜನ್, ತಾಮ್ರ ಅಂದ್ರ ಲೋಹ, ಲೋಹ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್. ಲೋಹ ಅಂದ್ರೆ ಯಾವ್ದು ಇಲ್ಲಿ? ತಾಮ್ರದ ಆಕ್ಸೈಡ್ ಬಿಡುಗಡೆ ಆಗ್ತೈತಿ, ನೆನ್ಪಿಟ್ಕೋರಿ. ಯಾವ್ದು? ತಾಮ್ರದ ಆಕ್ಸೈಡ್ ಬಿಡುಗಡೆ ಆಗ್ತೈತಿ. ಹಾಗಾದ್ರೆ ಇಲ್ಲಿ 2 ಇದೆ ಅಂದ್ಕೂಡಲೇ ನಾವು 2 ತಗೊಲೇಬೇಕು. ಎರಡು ಪರಮಾಣುಗಳನ್ನ ನಾವು ತಗೋತಾ ಇದ್ದಾವೆ. ಸೊ ತಾಮ್ರದ ಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ ರೈಟ್. ಸೊ ತಾಮ್ರದ ಆಕ್ಸೈಡ್ ಏನಾಗ್ತದಪ್ಪ ಅಂದ್ರ ಸೊ ಬಿಡುಗಡೆ ಆಗ್ತೈತಿ, ನೆನ್ಪಿಟ್ಕೋರಿ. ತಾಮ್ರದ ಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ, ಎಕ್ಸಾಕ್ಟ್ಲಿ ರೈಟ್. ಹಾಗಾದ್ರೆ ಓಗಳು ಎರಡದಾವೆ, ಎರಡು ಒಂದ್ಲಿ ಎರಡು ಅಂದ್ರೆ ಓಗಳು ಎರಡದು. Cu ಕಾಪರ್ ಎರಡು ಆಗ್ಬೇಕಲ್ಲ. ಸೊ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಇಲ್ಲಿ? ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಾವು ಒಂದನೇ ಟಾಪಿಕ್ ದಲ್ಲಿ ನೋಡಿದ್ದೇವೆ, ರಾಸಾಯನಿಕ ಸಮೀಕರಣಗಳು ಮತ್ತು ಕ್ರಿಯೆಗಳ ಟಾಪಿಕ್ ದಲ್ಲಿ ಕಲಿತಾ ಇದ್ದೇವೆ. ಏನಪ್ಪಾ ಆತರ ಈ ಸೈಡ್ ಇದ್ದು ಪ್ರತಿವರ್ತಕಗಳು, ಈ ಸೈಡ್ ಇದ್ದು ಉತ್ಪನ್ನಗಳು. ಈ ಪ್ರತಿವರ್ತಕಗಳು ಉತ್ಪನ್ನಗಳ ರಾಶಿಗಳು ಯಾವತ್ತು ಸಮನಾಗಿರ್ತಾ ಇದೆ, ನೆನ್ಪಿಟ್ಕೋರಿ. ಯಾವತ್ತು ಚೇಂಜ್ ಆಗಂಗಿಲ್ಲ, ರಾಶಿ ಯಾವತ್ತು ಸುರಕ್ಷಿತವಾಗಿರ್ತಾ ಇದೆ, ಸಮೀಕರಣ ಯಾವತ್ತು ಬ್ಯಾಲೆನ್ಸ್ ಆಗಿರ್ತೈತಿ ಅನ್ನೋದನ್ನ ನಾವು ನೋಡಿದ್ದು ಇರ್ಲೇಬೇಕು. ಇದ್ರನ್ನ ಕರೆಕ್ಟ್ ಆಗಿಲ್ಲಂದ್ರೆ ತಪ್ಪಿತ್ತು ಅಂತ ಹೇಳ್ತಾ ಇದ್ದಾವೆ. ಸೊ ಇಲ್ಲಿ ನೋಡ್ರಿ, ತಾಮ್ರವು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನ್ ಮಾಡ್ತೈತಿ ಹೇಳ್ರಿ? ತಾಮ್ರದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೈತಿ, ನೆನ್ಪಿಟ್ಕೋರಿ. ತಾಮ್ರದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾ ಇದೆ, ನೆನ್ಪಿಟ್ಕೋರಿ. ಹಾಗಾದ್ರೆ ತಾಮ್ರದ ಆಕ್ಸೈಡ್ ಏನಿದಲ್ಲ, ಇದು ವಿಶೇಷವಾಗಿ ಕಪ್ಪು ಬಣ್ಣದಲ್ಲಿ ಕಂಡು ಬರೋದ್ರಿಂದ ಈ ತಾಮ್ರದ ಆಕ್ಸೈಡ್ ಬದಲಾಗಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕಪ್ಪು ಆಕ್ಸೈಡ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಮೋಸ್ಟ್ ಇಂಪಾರ್ಟೆಂಟ್, ದಟ್ ಇಸ್ ದ ಬ್ಯೂಟಿಫುಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ತಾಮ್ರದ ಆಕ್ಸೈಡ್ ಇನ್ನೊಂದು ಹೆಸರ ಕಪ್ಪು ಆಕ್ಸೈಡ್ ಅಂತಾನು ಕರೆಯಬಹುದು. ಸೊ ನೆನಪಿರ್ಲಿ ರೈಟ್. ಸೊ ಇದರ ಅಂಶ ನಿಮಗೆ ಗೊತ್ತಿರ್ಲೇಬೇಕಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡೋಣ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಅನ್ನೋದೊಂದು ಲೋಹ, ಎಕ್ಸಾಕ್ಟ್ಲಿ ರೈಟ್. ಅಲ್ಯೂಮಿನಿಯಮ ನೋಡ್ರಿ, ಯಾವತ್ತು ಅಲ್ಯೂಮಿನಿಯಂ ಏನಾಗಿರ್ತದಪ್ಪ ಅಂದ್ರ ಎರಡು ಇರ್ತಾ ಇದೆ, ಎರಡು ಪರಮಾಣುಗಳ ಜೊತೆ ಇರ್ತಾ ಇದೆ. ಕಾಮನ್ ಆಗಿ ಒಂದನ್ನು ಇರ್ಬೋದು, ಎರಡನ್ನು ಇರ್ಬೋದು, ನಮಗ ಅನುಕೂಲ ತಕ್ಕಂಗ್ ಬರ್ಕೋಬಹುದು ರೈಟ್. ಸೊ ಅಲ್ಯೂಮಿನಿಯಮ ಏನ್ ಹೇಳ್ರಿ? ಆಕ್ಸಿಜನ್ ಜೊತೆಗೆ ಕೂಡಿಕೊಂಡು, ಸೊ ಆಕ್ಸಿಜನ್ ಜೊತೆಗೆ ಕೂಡಿಕೊಂಡು ಏನಾಗ್ತಾ ಇದೆ? ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ಕೂಡಿಕೊಂಡು ಏನಾಗ್ತದೆ ಹೇಳ್ರಿ? ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗ್ತಾ ಇದೆ. Al2O3 ಉಂಟಾಗ್ತೈತಿ ಆಕ್ಸೈಡ್, ಇಲ್ಲ Al2O3 ಉಂಟಾಗ್ತಾ ಇದೆ. ಸೊ ಹಂಗಾರೆ ಇಲ್ಲಿ ಏನಿಲ್ರಿ, ಸೊ ಇಲ್ಲಿ ಎರಡದ, ಇಲ್ಲಿ ಏನು ಇಲ್ಲ ರೀ. ಅಡ್ಜಸ್ಟ್ ಮಾಡ್ಕೊರ್ಲ ನಾವೆಲ್ಲಿ ಬೇಡ ನಿಮ್ಗ. Al2O3 ಇದೆಲ್ಲ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ನಾವು ಕರಿತಾ ಇದಾವೆ. ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ರೈಟ್. ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೋಬೇಡ್ರೆ ಸಾಮಾನ್ಯವಾಗಿ ಮಾಡ್ಕೋಬಹುದು. ಸೊ ಏಲ್ಗಳು ಎರಡದ ಅನ್ಕೊಳ್ಳಿ, ಬೇಕಾದ್ರೆ ನೀವು ಇಲ್ಲಿ 2 ತಗೋಬಹುದು. ಏಲ್ಗಳು ಎರಡದು. ಸೊ O3 ಅಂದ್ರೆ ಏನಾಯ್ತು? ಮೂರದು. ಓಗಳು ಮೂರು ಅದಾವೆ, ಬಟ್ ಇಲ್ಲಿ ಎರಡದಾವೆ. ಸೊ ಎರಡದಾವ ಕೂಡ ನಾವು ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡ್ಲೇಬೇಕಲ್ರಿ. ಎಸ್, ಮಾಡೋಣ ಸ್ನೇಹಿತರೆ. ಸೊ ನೋಡ್ರಿ, ಇಲ್ಲಿ O3 ಇದೆ, ಇಲ್ಲಿ O2 ಇದೆ, ಇಲ್ಲಿ 2 ಹಾಕಿದಂದ್ರೆ ಎಷ್ಟು ಆಗ್ತದ? 4 ಆಗ್ತದೆ. ಬಟ್ ಇಲ್ಲಿ 4 ಆಗಂಗಿಲ್ಲ, 3 ಇದೆ, ಹೌದಾ. ಸೊ ಹಾಗಾದ್ರೆ ಇಲ್ಲಿ 3 ಹಾಕ್ರಿ. 3 ಹಾಕಿದಂದ್ರೆ 3 ಎರಡ್ಲೆ ಎಷ್ಟು? 6 ಆಯ್ತು. O3 ಇಲ್ಲಿ 3 ಇದೆ, ಹಾಗಾದ್ರೆ ಇಲ್ಲಿ 2 ಹಾಕ್ರಿ. 2 ಮೂರ್ಲೆ ಎಷ್ಟಾಯ್ತು? 6 ಆಯ್ತು. ಓಗಳು 6 ಅದು. ಅವಾಗ ಇದು ತಪ್ತಾ ಇದೆ, ಈ ಕಡೆ ಇದು ತಪ್ತೈತಿ, ತಪ್ತಿದೆ. ಯಾಕೆ ನೋಡ್ರಿ, ಅಲ್ಲಿ 3O2 3 ಎರಡ್ಲೆ ಎಷ್ಟ? 6, 2 ಮೂರ್ಲೆ 6. ಹಾಗಾದ್ರೆ 2 ಎರಡ್ಲೆ ಎಷ್ಟಾಯ್ತು? 4. ಏಳುಗಳು ಎಷ್ಟದು ನೋಡ್ರಿ, 3 ಎರಡ್ಲೆ ಓಗಳು ಎಷ್ಟದಾವ? ಇಲ್ಲಿ 6 ಅದಾವೆ. ಇಲ್ಲಿ ಓಗಳು 2 ಮೂರ್ಲೆ ಎಷ್ಟದು? 6 ಅದು. ಸೇಮ, ಓ 6 ಅದು, ಎಕ್ಸಾಕ್ಟ್ಲಿ ಕರೆಕ್ಟ್. 2 ಎರಡ್ಲೆ 4. ಏಳುಗಳು ಎಷ್ಟದು? ಏಳುಗಳು 4 ಅದು ಇಲ್ಲಿ. ಬಟ್ ಇಲ್ಲಿ 4 ಬರ್ಬೇಕಲ್ಲ. 4 ಬರ್ಬೇಕಾದ್ರೆ ಇಲ್ಲಿ 4 ಬರೀರಿ, ಇಲ್ಲಂದ್ರೆ ಇಲ್ಲಿ 2, ಇಲ್ಲಿ 2 ಬರೆದ್ರೆ ನಡೀತದೆ. ಅಥವಾ ಡೈರೆಕ್ಟ್ 4 ಬರೆದ್ರು ಎಕ್ಸಾಕ್ಟ್ಲಿ ರೈಟಾ, ಏನು ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾ. ಸೊ ನೆನ್ಪಿಟ್ಕೋರಿ, ಇಲ್ಲೇನು ಉಂಟಾಗ್ತೈತಪ್ಪ ಹತ್ರ? ಅಲ್ಯೂಮಿನಿಯಂಗಳು ಇದರ ಜೊತೆಗೆ ಆಕ್ಸಿಜನ್ ಜೊತೆಗೆ ಕೂಡಿಕೊಂಡು ಅಲ್ಯೂಮಿನಿಯಂ ಆಕ್ಸೈಡ್ ಪದರನ್ನ ಉಂಟು ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಮ್ಯಾಗ್ನೇಷಿಯಂ ಆಕ್ಸೈಡ, ತಾಮ್ರದ ಆಕ್ಸೈಡ, ಜಿಂಕ್ ಆಕ್ಸೈಡ, ಅಲ್ಯೂಮಿನಿಯಂ ಆಕ್ಸೈಡ್ ಗಳನ್ನ ಏನ್ ಮಾಡ್ತಿದ್ರೆ ಉಂಟು ಮಾಡುವಂತ ಕೆಲಸ ಮಾಡ್ತಾ ಇದೆ. ಸೊ ನಿಮ್ಗೆ ಗೊತ್ತಿರಬೇಕು ರೈಟ್. ಸೊ ಹಾಗಾಗಿ ಆಕ್ಸಿಜನ್ ಜೊತೆಗೆ ಸೊ ಇವೇನ್ ಮಾಡ್ತಾವಪ್ಪ ಅಂದ್ರೆ ವರ್ತಿಸ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ರೈಟ್. ಸೊ ಹಾಗಾಗಿ ಇವುಗಳನ್ನ ನಾವು
ಸಮೀಕರಣಗಳ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೇಕಂತ ಹೇಳ್ತಾ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಬರ್ತಾ ಇದೆ, ದಟ್ ಇಸ್ ಉಭಯವರ್ತಿ ಆಕ್ಸೈಡ್ಗಳು ಅದನ್ನು ಕರಿತಾ ಇದಾವೆ. ನಾವು ಈಗಾಗಲೇ ನೋಡಿದ್ವು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು, ತಾಮ್ರದ ಆಕ್ಸೈಡ್ ಆಗಿರ್ಬೋದು, ಕಬ್ಬಿಣದ ಆಕ್ಸೈಡ್ ಬರ್ತಾ ಇದೆ, ರೈಟ್. ಸೊ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್ಗಳು ಬರ್ತಾ ಇದಾವೆ, ರೈಟ್. ಸೊ ಇದೆಲ್ಲ ನೋಡಿದ್ವು ಅಂದ್ರೆ ಕೆಲವೊಂದು ಲೋಹದ ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಲೋಹೀಯ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡಿದ್ದು, ರೈಟ್. ಸೊ ಆ ಲೋಹೀಯ ಆಕ್ಸೈಡ್ಗಳು ನಾವು ಲಾಸ್ಟ್ ಟಾಪಿಕ್ದಾಗ ಆಮ್ಲ ಪ್ರತ್ಯಾಮ್ಲ ನೋಡ್ತಾವ. ಲೋಹೀಯ ಕಾಮನ್ ಆಗಿ ನಿಮ್ಗೆ ಗೊತ್ತಿರಬೇಕು, ಲೋಹೀಯ ಆಕ್ಸೈಡ್ಗಳು ಏನಾಗಿದಾವಪ್ಪ ಅಂದ್ರ ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸ್ತಾವ ಅನ್ನೋದು ಲಾಸ್ಟ್ ಕಾನ್ಸೆಪ್ಟ್ ನೋಡಿದ್ದು. ಲಾಸ್ಟ್ ಆಮ್ಲ ಪ್ರತ್ಯಾಮ್ಲ ಟಾಪಿಕ್ ನಾವು ಕಲಿತಾ ಇದ್ದಾವೆ ಅದ್ರ ಬಗ್ಗೆ, ರೈಟ್. ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲಿಗಳಾಗಿರ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೋ, ಪ್ರತ್ಯಾಮ್ಲೀಯ ಲಕ್ಷಣಗಳನ್ನ ಒಳಗೊಂಡಿರ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಯಾವ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರ್ತಾ ಇದಾವೆ. ಆದರೆ ಏನ್ ಹೇಳ್ರಿ, ಆದರೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಇದು. ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನಂತ ಕೇಳ್ಬೋದು. ಕೆಲವೊಂದು ಲೋಹೀಯ ಆಕ್ಸೈಡ್ಗಳು ಏನ್ ಮಾಡ್ತಾ ಇದಾವೆ ಇಲ್ಲಿ ನೆನ್ಪಿಟ್ಕೋರಿ, ಕೆಲವೊಂದು ಲೋಹೀಯ ಆಕ್ಸೈಡ್ಗಳು ಏನ್ ಮಾಡ್ತಾವಪ್ಪ ಆ ತರ ಕೇವಲ ಪ್ರತ್ಯಾಮ್ಲಗಳ ಜೊತೆ ಅಲ್ಲ ನೋಡ್ರಿ, ಪ್ರತ್ಯಾಮ್ಲಗಳ ಜೊತೆನೂ ಸಹಿತ ಅಲ್ಲದೆ ಆಮ್ಲಗಳ ಜೊತೆನೂ ಸಹಿತ ತಮ್ಮ ಗುಣವನ್ನ ಪ್ರದರ್ಶನ ಮಾಡ್ತಾ ಇದಾವೆ. ಏನ್ ಹೇಳ್ರಿ, ತಮ್ಮ ಗುಣವನ್ನ ರಿಯಾಕ್ಷನ್ ಅನ್ನ ಮಾಡ್ತಾ ಇದಾವೆ. ಕೆಲವೊಂದು ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆಗೂ ಪ್ರತ್ಯಾಮ್ಲದ ಜೊತೆಗೂ ತಮ್ಮ ಗುಣವನ್ನ ಏನ್ ಮಾಡ್ತಾವ್ರಿ, ಪ್ರದರ್ಶನ ಮಾಡ್ತಾ ಇದಾವೆ. ಸೊ ಅಂತ ಗುಣಕ್ಕೆ ನಾವ್ ಏನಂತ ಕರಿಬೇಕು, ಎಕ್ಸಾಕ್ಟ್ಲಿ ರೈಟ್. ಸೊ ದಟ್ ಈಸ್ ಯಾವ್ದೇಳ್ರಿ, ಉಭಯವರ್ತಿ ಆಕ್ಸೈಡ್ಗಳು. ನೆನ್ಪಿಟ್ಕೋರಿ, ಏನದು ಉಭಯವರ್ತಿ ಅಂದ್ರೆ ಏನ್ ತಿಳ್ಕೊಬೇಕು ನೆನ್ಪಿಟ್ಕೋರಿ. ಉಭಯವರ್ತಿ ಆಕ್ಸೈಡ್ಗಳು ಎಂದ್ರೇನು, ಉದಾಹರಣೆ ಕೊಡಿ ಅಂತ ಕೇಳ್ಬೋದು, ಸಮೀಕರಣ ಬರೀರಿ ಅಂತ ಕೇಳ್ಬೋದು. ಸಿಂಪಲ್ ಆಗಿ ಎಲ್ಲವೂ ಬರಂಗಿಲ್ಲ. ಮ್ಯಾಗ್ನೇಷಿಯಂ ಆಕ್ಸೈಡ್ ಇದೆ ಅಂತ ಅದು ಬರಂಗಿಲ್ಲ, ಕ್ಯಾಲ್ಸಿಯಂ ಆಕ್ಸೈಡ್ ಅದು ಕಾಪರ್ ಆಕ್ಸೈಡ್ ನೋಡಿದ್ವಿ, ಕಾಪರ್ ಆಕ್ಸೈಡ್ ಅದು ಬರೋದಿಲ್ಲ ರೀ, ಬರೋದೇ ಇಲ್ಲ. ನೆನಪಿಟ್ಕೋರಿ. ಹಂಗಾರೆ ಯಾವ್ದು ಬರ್ತಾವ್ರಿ ಸರ್, ಕ್ಯಾಲ್ಸಿಯಂ ಆಕ್ಸೈಡ್ ಒಟ್ಟ ಬರೋದಿಲ್ಲ ರೀ, ಕಾಪರ್ ಆಕ್ಸೈಡ್ ಒಟ್ಟ ಬರೋದಿಲ್ಲ, ಹೌದಾ. ನೆನ್ಪಿಟ್ಕೋರಿ, ಮ್ಯಾಗ್ನೇಷಿಯಂ ಆಕ್ಸೈಡ್ ಒಟ್ಟ ಬರೋದಿಲ್ಲ, ಕಬ್ಬಿಣದ ಆಕ್ಸೈಡ್ ಒಟ್ಟ ಬರೋದಿಲ್ಲ. ಹಾಗಾದ್ರೆ ಯಾವ ಬರ್ತಾವ, ಕೆಲವು ಲೋಹೀಯ ಆಕ್ಸೈಡ್ಗಳು ಅಂತ ಹೇಳಿದೆ ನಾನು. ಕೆಲವು ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆಗೆ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸ್ತಾ ಇದಾವೆ, ಪ್ರದರ್ಶನ ಮಾಡ್ತಾ ಇದಾವೆ, ತಮ್ಮ ಗುಣವನ್ನ ತೋರಿಸ್ಕೊಳ್ತಾ ಇದಾವೆ. ಸೊ ಅಂತ ಗುಣಕ್ಕೆ ನಾವೇನಂತ ಕರಿತಾವ, ಉಭಯವರ್ತಿ ಆಕ್ಸೈಡ್ಗಳು. ಅದರಲ್ಲಿ 2 ಅಂಶಗಳನ್ನ ನಾವು ನೋಡ್ತಾ ಇದಾವೆ. ಸೊ ಯಾವ್ಯಾವಪ್ಪ ಅಂತ ಕೇಳಿದ್ರ, ಸೊ ದಟ್ ಈಸ್ ನಿಮ್ಗೆ ಗೊತ್ತಿರ್ಬೇಕು. ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಬರೀರಿ ಅಂದ್ರೆ, ಸೊ ಅಲ್ಯೂಮಿನಿಯಮ, ಇನ್ನೊಂದು ಜಿಂಕ್ ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಕೋರಿ, ಜಿಂಕ್ ಬರ್ತಾ ಇದೆ, ಅಥವಾ ಜಿಂಕ್ ಬದಲಾಗಿ ಸೀಸ ಅಂತ ತಗೋಬಹುದು. ಜಿಂಕ್ ಬೇಡ, ಸೀಸ ತಗೋರಿ, ಸೀಸ ಬರ್ತಾ ಇದೆ. ಜಿಂಕ್ ತಗೋದು ಸತುವಿನ ಆಕ್ಸೈಡ್ ಅಂತ ಹೇಳ್ತಾವ, ನಾವು ನಡೀತದೆ. ಜಿಂಕ್ ಆಗಿರ್ಬೋದು, ಹೌದಾ, ಅಲ್ಯೂಮಿನಿಯಂ ಆಗಿರ್ಬೋದು, ಹೌದಾ. ಸೊ ನಾವು ಇಲ್ಲಿ ಉದಾಹರಣೆಯನ್ನ ಗಮನಿಸೋಣ. ಈಗ ಉದಾಹರಣೆ ಅಲ್ಯೂಮಿನಿಯಂನ ತಗೋದ ನೋಡ್ರಿ. ಈಗಾಗಲೇ ನಾವು ನೋಡಿದ್ದು ಅಲ್ಯೂಮಿನಿಯಂ ಬಗ್ಗೆ. ನೋಡ್ರಿ ಇಲ್ಲಿ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ಕೂಡಿ ಏನ್ ಮಾಡಿತೇಳ್ರಿ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಂಟು ಮಾಡಿತು. ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನದಲ್ಲ Al2O3, ಈ ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ, ಇದ್ರ ಜೊತೆ ಹೈಡ್ರೋಕ್ಲೋರಿಕ್, ಯಾಕ ಆಮ್ಲ ನಾವು ನೋಡ್ತಾ ಇದ್ದೇವೆ, ಆಮ್ಲ ಜೊತೆಗೇನು ವರ್ತಿಸ್ತಾ ಇದೆ, ಪ್ರತ್ಯಾಮ್ಲದ ಜೊತೆಗೇನು ವರ್ತಿಸ್ತಾ ಇದೆ. ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಏನ್ ಬಿಡುಗಡೆ ಮಾಡ್ತದಪ್ಪ ಅಂದ್ರ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಬಿಡುಗಡೆ ಮಾಡ್ತೈತಿ, ಅಥವಾ ಕ್ಲೋರೈಟ್ ಅಂತ ನಾವು ಕರಿತಾ ಇದಾವೆ. ಅಲ್ಯೂಮಿನಿಯಂ ಕ್ಲೋರೈಟ್ ಅನ್ನ ಏನ್ ಮಾಡ್ತೈತಿ ಹೇಳ್ರೆ, ಸೊ ಬಿಡುಗಡೆ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೇವೆ. AlCl ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಏನಾಗ್ತದಪ್ಪ ಅಂದ್ರ ನೀರು ಸಹಿತ ಏನಾಗ್ತದೆ ಹೇಳ್ರಿ, ಬಿಡುಗಡೆ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಲೋಹೀಯ ಆಕ್ಸೈಡ್ಗಳು ಆಮ್ಲ ಪ್ರತ್ಯಾಮ್ಲಗಳ ಜೊತೆಗೆ ಪ್ರತಿ ವರ್ಷ ಏನ್ ಮಾಡ್ತಾವಪ್ಪ ಅಂದ್ರ ಆಯಾ ಏನ್ ಮಾಡ್ತಾವ ಹೇಳ್ರಿ, ಕೆಲವೊಂದು ಕ್ಲೋರೈಡ್ಗಳನ್ನ ಅಥವಾ ಕೆಲವೊಂದು ಲವಣ ಟೈಪ್ ಇರ್ತಾ ಇದೆ, ಜೊತೆಗೆ ನೀರನ್ನು ಸಹಿತ ಬಿಡುಗಡೆ ಮಾಡತಕ್ಕಂತ ಗುಣವನ್ನ ಹೊಂದಿವೆ. ಯಾವುದು, ಸಮೀಕರಣವನ್ನ ಕರೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ Cl3 ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಬರೋವು, Cl3 ಬರ್ತದಾವೆ. ಇಲ್ಲಿ Cl ಇದೆ, ಇಲ್ಲಿ H2 ಅದಾವೆ. ಹಾಗಾದ್ರೆ ಇಲ್ಲಿ H2 3 ಕೊಟ್ಟು ಅಂದ್ರೆ 3 ಆಗಂಗಿಲ್ಲ. ಸೊ ಹಾಗಾಗಿ 6 ಕೊಡೋಣ. RH ಅದು ಇಲ್ಲಿ 2 ಅದಾವೆ Hಗಳ, 6 ಮಾಡ್ಬೇಕಾದ್ರೆ 3 2 6 ಅದು ನೋಡ್ರಿ, Hಗಳು 6 ಅದು ಎಕ್ಸಾಕ್ಟ್ಲಿ ರೈಟಾ. ಸೊ 6 Cl ಇದೆ, 6 Cl ಅದು, ಇಲ್ಲಿ Cl3 ಇದೆ, ಹೌದಾ. Al2 ಇದೆ, Al2 ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು, 2 ಕೊಡೋಣ. 2Al ಎಕ್ಸಾಕ್ಟ್ಲಿ 2Al ಆಯ್ತು. ನೆಕ್ಸ್ಟ್ Cl3 ಇದೆ, 2 × 3 6, Cl6 ಆಯ್ತು. Hಗಳು 6 ಅದಾವು ಎಕ್ಸಾಕ್ಟ್ಲಿ. O3 ಅದಾವೆ, ಇಲ್ಲಿ O3 ಅದಾವೆ. ಮುಗೀತು ಸಮೀಕರಣ, ದಟ್ ಇಸ್ ಕ್ಲಿಯರ್ ಆಯ್ತು, ರೈಟ್. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ ಬಿಡುಗಡೆ ಆಗ್ತದೆ, ಜೊತೆಗೆ ನೀರು ಸಹಿತ ಏನಾಗ್ತದೆ ಹೇಳ್ರಿ, ಬಿಡುಗಡೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದಾವೆ. ಜೊತೆಗೆ ಇದೇ ಒಂದು ಅಲ್ಯೂಮಿನಿಯಂ ಆಕ್ಸೈಡ ಎದ್ರ ಜೊತೆ ಹೇಳ್ರಿ,
ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ತಗೋಣ. ಪ್ರತ್ಯಾಮ್ಲ ಅಂದ್ರೆ ಯಾವ್ದು ಹೇಳ್ರಿ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ತೆಗೆದುಕೊಂಡಾಗ ಏನಾಗ್ತಾ ಇದೆ? ಸಿಂಪಲ್, ಸೋಡಿಯಂ ಅಲ್ಯೂಮಿನಿಯಂ ಅಲ್ಯೂಮಿನೇಟ್ ಅಂತ ಕರಿತಾವ. ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರಿತಾವೆ. ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರಿತಾ ಇದಾವೆ. ನೆನ್ಪಿಟ್ಕೋರಿ, ಸೋಡಿಯಂ ಅಲ್ಯೂಮಿನೇಟ್ ಬಿಡುಗಡೆ ಆಗ್ತದೆ, ಜೊತೆಗೆ ನೀರು ಸಹಿತ ಏನಾಗ್ತದೆ ಹೇಳ್ರಿ? ಬಿಡುಗಡೆ ಆಗ್ತಾ ಇದೆ. ಸಮೀಕರಣವನ್ನ ಸರಿಯಾಗಿ ಮಾಡೋಣ ಸ್ನೇಹಿತರೆ. Al2 ಇದಾವೆ, Al ಒಂದೇ ಇದೆ. ಸೊ ಯು ಕ್ಯಾನ್ ಪುಟ್ ಹಿಯರ್ 2. ನೋಡಿ, 2 ಅಂದ್ರೆ ಸೋಡಿಯಂನು ಎರಡಾಯ್ತು, Al ಎರಡಾಯ್ತು, ಓನು ಎರಡಾಯ್ತು. ಹಾಗಾದ್ರೆ ಇಲ್ಲೂ ಸಹಿತ ಎರಡು ಕೊಟ್ರಿ, 2NaOH ಆಯ್ತು. ಎಚ್ಗಳು ಎಟ್ಟದು? ಎರಡದು. ಓಗಳು ಇಲ್ಲಿ 3 ಇದಾವೆ, ಇಲ್ಲಿ 1 ಇದಾವೆ. ಓಗಳು 4 ಇದಾವೆ, ಇಲ್ಲಿ ಓಗಳು ಎಷ್ಟು ಹೇಳ್ರಿ? 2 ಇದಾವೆ. ಇಲ್ಲಿ ಎಷ್ಟದಾವೆ? 1 ಇದೆ. ಹಾಗಾರ ಎಚ್ಗಳು ಎಷ್ಟದಾವ ನೋಡೋದಾದ್ರೆ ಎಕ್ಸಾಕ್ಟ್ಲಿ 2 ಇದಾವೆ. ನೋಡಿ, ಎಲ್ಲಿ ಸಮೀಕರಣ ಏನ್ ಮಾಡ್ಬೇಕು ಅನ್ನೋದು ಗಮನಿಸ್ಬೇಕು ತಾವಿಲ್ಲಿ. ಓಗಳು ಎಷ್ಟದು? ಓಗಳ 2 ಅದು. ಅಲ್ಲೇನಾಗಿದೆ ಹೇಳ್ರಿ? 1, 3 ಅದು. ಇಲ್ಲಿ 3, 2, ಎಷ್ಟದು? ಎಸ್, 5 ಆಗಿದಾವೆ. ಓಗಳು ಎಷ್ಟದ ಹೇಳ್ರಿ? 5. ನೋಡ್ರಿ, ಇಲ್ಲಿ O3 ಇದೆ, ಜೊತೆಗೆ ಓ ಇಲ್ಲಿ ಒಂದಿದೆ. ಇಲ್ಲಿ O3 ಪ್ಲಸ್ O2 ಅಂದ್ರೆ ಎಷ್ಟಾಯ್ತು? O5 ಆಯ್ತು. ಅಲ್ಲಿ 2 ಅದು, ಅಲ್ಲಿ 1 ಆಯ್ತು. ಹಾಗಾದ್ರ 3H2 ಕೂಡ 3H2 ಕೊಡಿದ್ರೆ 6 ಆಗ್ಬೇಕಾಗ್ತೈತಿ. ಮತ್ತೆ Hಗಳು 6 ಆಗ್ಬೇಕಾಗ್ತದೆ. ನೋಡ್ರಿ, ಸಮೀಕರಣವನ್ನ ಕರೆಕ್ಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಸಮೀಕರಣ ಅಂದ್ರೆ ಏನ್ರಿ? ಬ್ಯಾಲೆನ್ಸ್ ಮಾಡ್ಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಹಾಗಾದ್ರ Al2O3 ಇದೆ, ಪ್ಲಸ್ 2NaOH ಇದೆ. ನೋಡ್ರಿ, ಸೋಡಿಯಂ ಅಲ್ಯೂಮಿನೇಟ್ ಆಗ್ತಾ ಇದೆ. Na ಏನ್ ಡೈರೆಕ್ಟ್ Na 2 ತೆಗೆದು ಅಂದ್ರೆ ಏನಾಗ್ತೈತಿ ಹೇಳ್ರಿ? Na ಆಗ್ತೈತಿ. Al2 ಇದಲ್ಲ, ಇದು ಎಸ್ Al2 ಇದೆ, ಅಲ್ಯೂಮಿನೇಟ್. ನೋಡ್ರಿ, ಚೆಕ್ ಮಾಡ್ಕೋರಿ. ಸೊ ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೇಕಾಗ್ತೈತಿ ಹೇಳ್ರಿ? ಇಲ್ಲಿ ಒಂದ್ ಕಡೆ ಫಸ್ಟ್ ಏನ್ ಬರ್ಕೋಬೇಕು ಹೇಳ್ರಿ? ಒಂದ್ ಕಡೆ Al ಬರ್ಕೋರಿ, ಒಂದ್ ಕಡೆ ಸೋಡಿಯಂ ಬರ್ಕೋರಿ, ಒಂದ್ ಕಡೆ ಆಕ್ಸಿಜನ್ ಬರ್ಕೋರಿ. ರೈಟ್? ಅವು ಎಷ್ಟೆಷ್ಟು ಪರಮಾಣುಗಳು ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು ಹೇಳ್ರಿ? ಆ ಪ್ರತಿವರ್ತಕ ಆದ ಕೂಡಲೇ ಉತ್ಪನ್ನಗಳಲ್ಲಿ ಎಷ್ಟದ ನೋಡ್ಬೇಕು. ಅವಾಗ ನಾವ್ ಏನ್ ಮಾಡ್ಬೇಕಾಗ್ತೈತಿ ಹೇಳ್ರಿ? ಬ್ಯಾಲೆನ್ಸ್ ನ ಮಾಡ್ಬೇಕಾಗ್ತೈತಿ. ಸೊ ನೆನ್ಪಿಟ್ಕೋರಿ. ಸೊ ಅವಾಗ ನಾವು ಬ್ಯಾಲೆನ್ಸ್ ಮಾಡಿದ್ವು ಅಂದ್ರೆ, ಯಾಕಂದ್ರೆ ಉಭಯವರ್ತಿಗಳು ಅಂದ್ರೆ ಇಲ್ಲಿ ಪರಮಾಣುಗಳು ಹಿಂದ ಮುಂದೆ ಆದ್ರೆ ಏನ್ ಸಮಸ್ಯೆ ಇಲ್ಲ. ಇಲ್ಲಿ ಇಕ್ವೇಶನ್ಸ್ ಗಳು ಕರೆಕ್ಟ್ ಇರ್ಬೇಕಷ್ಟೇ. ಇಟ್ ಮೀನ್ಸ್ ಸಂಕೇತಗಳು ಏನದಲ್ಲ, ಆ ಸಂಕೇತಗಳು ಮಾತ್ರ ಇಲ್ಲಿ ಏನಾಗಿರ್ಬೇಕಲ್ರಿ? ಕರೆಕ್ಟ್ ಇರ್ಬೇಕಾಗ್ತದ. ಇಕ್ವೇಶನ್ಸ್ ಕರೆಕ್ಟ್ ಇರ್ಬೇಕು, ಅಂದ್ರೆ ಈ ಸಿಂಬಾಲ್ಗಳು ಕರೆಕ್ಟ್ ಇರ್ಬೇಕು. ಪರಮಾಣುಗಳು ಅಂದ್ರೆ 1, 2, 3 ನಮಗ ಅನುಕೂಲಕ್ಕೆ ತಕ್ಕಂತೆ 10ರವರೆಗೂ ಸಹಿತ ನಾವೇನ್ ಮಾಡ್ಬೋದು ಹೇಳ್ರಿ? ಬಳಸ್ಕೊಳ್ಬಹುದು. ನೆನ್ಪಿಟ್ಕೋರಿ, 10ರವರೆಗೂ ಸಹಿತ ನಾವೇನ್ ಮಾಡ್ಬೋದು? ಬಳಸ್ಕೊಳ್ಳೋದು. ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಅಂದ್ರೆ Al2 ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಎಸ್. ರೈಟ್? ಸೊ ಅವಾಗ ಇಲ್ಲಿ ಏನ್ ಮಾಡೋಣ? ಚೇಂಜ್ ಮಾಡೋಣ. ಅಲ್ಯೂಮಿನೇಟ್ ಅಂದ್ರೆ ಉದಾಹರಣೆ ಇಲ್ಲಿ O2 ಕೊಟ್ಬಿಡ್ರಿ. ನೋಡ್ರಿ, ಇವಾಗ ಚೆಕ್ ಮಾಡ್ರಿ. ಅಲ್ಯೂಮಿನಿಯಂ O2 ಅಂದ್ರೆ ಎಷ್ಟ್ ಆಗ್ತದೆ ನೋಡ್ರಿ. ನಾನ್ ಹೆಂಗ್ ಚೆಕ್ ಮಾಡ್ದೆ ನೋಡ್ರಿ. ಇಲ್ಲಿ Al ಎಷ್ಟಿದಾವೆ? 2 ಇದಾವೆ. ಓಗಳು ಎಷ್ಟಿದಾವೆ? 3. ಇಲ್ಲಿ 2 ಒಂದಲೇ 2, ಇಲ್ಲಿ 3, ಇಲ್ಲಿ 2 ಅಂದ್ರೆ 5 ಅದು. ನೋಡ್ರಿ, ನಾನು ಯಾವ ರೀತಿ ಚೆಕ್ ಮಾಡ್ತಾ ಇದ್ದೇನೆ. ಸೋಡಿಯಂ ಎಷ್ಟಿದಾವೆ? ಸೋಡಿಯಂ 2 ಇದಾವೆ. H ಎಷ್ಟಿದಾವೆ? 2 ಇದಾವೆ. ಇಷ್ಟೇನಿದಲ್ಲ, ಇಷ್ಟ ಆ ಸೈಡ್ ಇರಬೇಕು ನೋಡಿ. ಫಸ್ಟ್ Al ಬರ್ದರೆ ಈ ಕಡೆ Al ಬೇರೆನ, ಇಲ್ಲಿ 2 ತೊಂದರೆ ಅಂದ್ಕೊಳ್ಳಿ. 2 ಒಂದ್ಲೆ 2, ಎಕ್ಸಾಕ್ಟ್ಲಿ ಕರೆಕ್ಟ್ ಅದ. ಓ ತೊಂದ್ರೆ ಓ ಎಷ್ಟಿದಾವೆ? ಇಲ್ಲಿ 2 2 4, 4 1 ಎಷ್ಟಾಯ್ತು? 5 ಆಯ್ತು. ಸೋಡಿಯಂ ಎಷ್ಟಿದಾವೆ? 2 ಇದಾವೆ. ಎಕ್ಸಾಕ್ಟ್ಲಿ ರೈಟ್. H ಕಡೆನೂ 2 ಇದಾವೆ. ನೆಕ್ಸ್ಟ್ Hಗಳು ಎಷ್ಟಿದಾವೆ? H2 ಇದೆ, ದಟ್ ಈಸ್ 2. ಮುಗಿತ್ ನೋಡಿ. ಹಾಗಾದ್ರೆ ಸಮೀಕರಣ ಏನೈತೆ ಹೇಳ್ರಿ? ದಟ್ ಈಸ್ ರೈಟ್ ಆಯ್ತು. ನೋಡಿ, ಅವಕಾಶಗಳನ್ನ ಅಂದ್ರೆ ಸರಿಯಾಗಿ ಮ್ಯಾಚ್ ಮಾಡ್ಬೇಕಾಗ್ತದ. ಪರಮಾಣುಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ ನಮಗೆ ಎಷ್ಟು ಬೇಕಾದ ಅಣುಗಳನ್ನ ಅಥವಾ ಪರಮಾಣುಗಳನ್ನ ಬಳಕೆ ಮಾಡಬಹುದು. ಪ್ರತಿವರ್ತಕಗಳು ಉತ್ಪನ್ನಗಳನ್ನ ಸರಿಯಾಗಿರ್ಬೇಕು. ರೈಟ್? ಓಕೆ, ಕ್ಲಿಯರ್? ಎಸ್, ದಟ್ ಈಸ್ ಏನಪ್ಪಾ ಅದರ ಉಭಯವರ್ತಿ ಆಕ್ಸೈಡ್ಗಳು. ನೆನ್ಪಿಟ್ಕೋರಿ, ಕೆಲವು ಲೋಹೀಯ ಆಕ್ಸೈಡ್ಗಳು ಇದ್ರ ಜೊತೆಗೆ ಆಮ್ಲಗಳ ಜೊತೆಗೆ ಏನ್ ಮಾಡ್ರಿ? ಪ್ರತ್ಯಾಮ್ಲಗಳ ಜೊತೆಗೂ ನೋಡ್ರಿ, ಆಮ್ಲಗಳ ಜೊತೆನೂ ಪ್ರತ್ಯಾಮ್ಲಗಳ ಜೊತೆನೂ ಯಾವ ಪ್ರದರ್ಶನ ಮಾಡ್ತಾ ಇದಾವೆ ಅಥವಾ ಯಾವ ತಮ್ಮ ಗುಣವನ್ನ ಪ್ರದರ್ಶನ ಮಾಡ್ತಾ ಇದಲ್ಲ, ಸೊ ಅಂತ ಲೋಹೀಯ ಆಕ್ಸೈಡ್ಗಳಿಗೆ ನಾವೇನಂತ ಕರಿತೀವ್ರಿ? ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ. ನಾನು ಈಗಾಗಲೇ ಹೇಳಿದೆ, ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್ಗಳಾಗಿರ್ಬೋದು ಅಥವಾ ಜಿಂಕ್ ಆಕ್ಸೈಡ್ ಆಗಿರ್ಬೋದು. ಫಸ್ಟ್ ಹೇಳಿದ್ದೇನೆ, ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು ಅಥವಾ ಜಿಂಕ್ ಆಕ್ಸೈಡ್ಗಳು ಏನ್ ಮಾಡ್ತಾವಪ್ಪ ಅಂದ್ರ ಉಭಯವರ್ತಿ ಆಕ್ಸೈಡ್ ಗುಣವನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ. ರೈಟ್? ಎಸ್, ಬನ್ನಿ ನೆಕ್ಸ್ಟ್. ಇಲ್ಲಿ ಕೆಲವೊಂದು ಲೋಹೀಯ ಆಕ್ಸೈಡ್ಗಳೇ ನೋಡಿವಲ್ಲ, ನೋಡಿ ಗಮನಿಸಬೇಕು. ಲೋಹೀಯ ಆಕ್ಸೈಡ್ಗಳಂದ್ರೆ ನೋಡ್ರಿ, ಲೋಹಗಳು ಆಕ್ಸಿಜನ್ ಜೊತೆ ಕೂಡಿಕೊಂಡಾಗ ಲೋಹೀಯ ಆಕ್ಸೈಡ್ಗಳು ಬಿಡುಗಡೆ ಆಗ್ತಾ ಇದಾವೆ. ರೈಟ್? ಆ ಲೋಹೀಯ ಆಕ್ಸೈಡ್ಗಳು, ಎಲ್ಲಾ ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ. ಎಲ್ಲಾ ಲೋಹೀಯ ಆಕ್ಸೈಡ್ಗಳು ನಾವು ಇನ್ಕ ನೋಡಿದ್ದು ಯಾವುದು? ಸೊ
ದಟ್ ಈಸ್ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್, ಸಾರಿ ಯಾವುದು ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು ಅಥವಾ ಕಾಪರ್ ಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ನೀರಿನಲ್ಲಿ ಏನ್ ಮಾಡಂಗಿಲ್ಲ ಹೇಳ್ರಿ, ಕರಗುವುದಿಲ್ಲ. ಯಾವ ಲೋಹೀಯ ಆಕ್ಸೈಡ್ಗಳು, ನೆನ್ಪಿಟ್ಕೋರಿ, ಯಾವ ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗುತ್ತವೆ, ಎದ್ರ ಜೊತೆ ನೀರಿನಲ್ಲಿ ಕರಗುತ್ತಾ ಇದಾವಲ್ಲ, ಸೊ ಅವುಗಳಿಗೆ ನಾವೇನಂತ ಕರಿತಾವಪ್ಪ ಅಂದ್ರೆ ಕ್ಷಾರಗಳು ಅಂತ ಕರಿತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಯಾವ ಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆ ಕರಗುತ್ತಾ ಇದಾವಲ್ಲ ಅವುಗಳಿಗೆ ಏನಂತ ಕರಿತಾರೆ ಅಂದ್ರೆ ಕ್ಷಾರಗಳು ಅಂತ ಕರಿತಾ ಇದಾವೆ. ಇಂಗ್ಲಿಷ್ನಾಗ ಅಲ್ಕಲೀಸ್ಗಳು ಅಂತ ಕರಿತಾ ಇದಾವೆ, ಅಲ್ಕಲಿಗಳು ಅಂತ ಕರಿತಾ ಇದಾವೆ, ಅಥವಾ ಕ್ಷಾರಗಳು ಅಂತ ಕರಿತಾ ಇದಾವೆ. ಸೊ ಉದಾಹರಣೆ ನೋಡೋದ್ರ, ಸೊ ನೈಟ್ರೋಜನ್ ಆಕ್ಸೈಡ್ ಅಂತ ಕರಿತಾ ಇದಾವೆ, ಇನ್ನೊಂದು ಪೊಟ್ಯಾಷಿಯಂ ಆಕ್ಸೈಡ್ ಅಂತ ಬರ್ತಾ ಇದೆ ನೋಡ್ರಿ. ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು, ಅಥವಾ ಸಾರಿ ನೈಟ್ರೋಜನ್ ಅಲ್ಲದ ಸೋಡಿಯಂ ಆಕ್ಸೈಡ್ ಆಗ್ಬೇಕು, ಯಾಕಂದ್ರೆ ನೈಟ್ರೋಜನ್ ಅದು ಲೋಹ ಅಲ್ಲ, ಸೋಡಿಯಂ ಲೋಹ ರೀ, ರೈಟ್. ಸೋಡಿಯಂ ಆಕ್ಸೈಡ್ ಆಗಿರ್ಬೋದು, ನೆಕ್ಸ್ಟ್ ಪೊಟ್ಯಾಷಿಯಂ ಆಕ್ಸೈಡ್ ಆಗಿರ್ಬೋದು. ಸಮೀಕರಣವನ್ನ ಬರಿತಾ ಇದೆ ನೋಡ್ರಿ. ನೋಡ್ರಿ, ಯಾವುದು ಸೋಡಿಯಂ ಆಕ್ಸೈಡ್ ಇದ್ರ ಜೊತೆ ನೀರಿನ ಜೊತೆಗೆ ವರ್ತಿಸಿ ನೀರಿನಲ್ಲಿ ಕರೆಗೆ ಏನ್ ಮಾಡ್ತಾವಪ್ಪ ಅಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾ ಇದಾವೆ. ಆಯಾ ಲೋಹೀಯ ಹೈಡ್ರಾಕ್ಸೈಡ್ಗಳು ಬಿಡುಗಡೆ ಆಗ್ತಾವ, ಆಯಾ ಲೋಹೀಯ ಹೈಡ್ರಾಕ್ಸೈಡ್ಗಳು. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಕೆಲವೊಂದು ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಲೋಹೀಯ ಹೈಡ್ರಾಕ್ಸೈಡ್ ಗಳನ್ನ ಏನ್ ಮಾಡ್ತಾವ್ರಿ, ಬಿಡುಗಡೆ ಮಾಡ್ತಾ ಇದಾವೆ. ಸೊ ನೆನಪಿರ್ಲಿ. ಸೊ ಅದರಲ್ಲಿ ಉದಾಹರಣೆ ಸೋಡಿಯಂ ಆಕ್ಸೈಡ್ ಇದಲ್ಲ, ಈ ಸೋಡಿಯಂ ಆಕ್ಸೈಡ್ಗಳು ನೀರಿನ ಜೊತೆ ಕರಗಿ ಏನ್ ಮಾಡ್ತಾವ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೈತಿ. Na ಎರಡದಾವೆ, ಇಲ್ಲಿ Na ಒಂದೇ ಇದೆ, H ಎರಡದಾವೆ, ಇಲ್ಲಿ H ಒಂದೇ ಇದೆ, ಇಲ್ಲಿ ಓಗಳು ಎರಡು ಕಡೆ ಕೂಡಿ ಎರಡು ಆಗ್ತಾ ಇದೆ, ಇಲ್ಲಿ ಒಂದ್ ಆಗ್ತಾ ಇದೆ, ಎಲ್ಲ ಒಂದೊಂದು ಕೂಡಿ ಏನ್ ಮಾಡೋಣ, 2 ಬರ್ದ್ ಬಿಡೋಣ, ಮುಗಿದು ಹೋಯ್ತು ಸಮೀಕರಣ, ರೈಟ್. ಈಸಿ ಇದೆ. ಪೊಟ್ಯಾಷಿಯಂ ಆಕ್ಸೈಡ್ ಇದೆ, ಇದು ನೀರಿನ ಜೊತೆಗೆ ಕೂಡಿ ಕರಗಿ ನೀರಿನ ಜೊತೆಗೆ ಕರಗಿ ಏನ್ ಮಾಡ್ತದಪ್ಪ ಅಂದ್ರ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ. ಇಲ್ಲಿ ಎರಡು ಕೊಟ್ಬಿಟ್ರೆ ಮುಗಿದು ಹೋಗ್ತದ ಅದು, ರೈಟ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ಅಲ್ಕಲಿಗಳ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು, ಅಥವಾ ಕ್ಷಾರಗಳ ಬಗ್ಗೆ. ಕ್ಷಾರಗಳಂದ್ರೆ ಹೇಳ್ರಿ, ಲೋಹೀಯ ಆಕ್ಸೈಡ್ಗಳು ಏನ್ ಮಾಡ್ತದಪ್ಪ ಅಂದ್ರ, ಸೊ ನೋಡ್ರಿ, ಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆಗೆ ಏನ್ ಮಾಡ್ತಾವ್ರಿ, ಕರೆಗೆ ಏನ್ ಉಂಟು ಮಾಡ್ತಾವ ಹೇಳ್ರಿ, ಲೋಹೀಯ ಹೈಡ್ರಾಕ್ಸೈಡ್ ಗಳನ್ನ ಬಿಡುಗಡೆ ಮಾಡ್ತಾ ಇದಾವೆ. ನೆನ್ಪಿಟ್ಕೋರಿ, ಲೋಹೀಯ ಹೈಡ್ರಾಕ್ಸೈಡ್ ಗಳನ್ನ ಬಿಡುಗಡೆ ಮಾಡ್ತಾ ಇದಾವೆ. ಅದಕ್ಕೆ ಉದಾಹರಣೆಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇವು ಅತಿ ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಆ ರೀತಿ ಕ್ಷಾರಗಳನ್ನ ಉಂಟು ಮಾಡ್ತಾ ಇದಾವೆ. ಒಂದ್ ಟೈಪ್ ಆಫ್ ಲವಣಗಳು ಅಂತ ಕರಿತಾ ಇದಾವೆ. ಯಾವ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಅಥವಾ KOH, ಸ್ವಲ್ಪ ಲವಣಗಳನ್ನ ಉಂಟು ಮಾಡ್ಲಿಕ್ಕೆ ಇವು ಬೇಕಾಗ್ತಾ ಇದಾವೆ. ಯಾವ ಕ್ಷಾರಗಳು ನಮಗೆ ಬೇಕಾಗ್ತಾ ಇದಾವೆ, ರೈಟ್. ಮುಂದೆ ನಿಮ್ಗೆ ಗೊತ್ತಾಗ್ತದ, ಸಾಬೂನುಗಳು ಮತ್ತು ಮಾರ್ಜಕಗಳ ಬಗ್ಗೆ ಕಲಿಯುವಂತ ಸಂದರ್ಭದಾಗ ಗೊತ್ತಾಗ್ತಾ ಇದೆ. ಹೈಡ್ರೋಕಾರ್ಬನ್ ಟಾಪಿಕ್ ಇದೆ, ಅದರಲ್ಲಿ ನಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಓಕೆ, ಸೊ ನೆನ್ಪಿಟ್ಕೋರಿ, ಇಲ್ಲಿ ಇಷ್ಟ ನೆನ್ಪಿಟ್ಕೋರಿ. ಕೆಲವೊಂದು ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಆಯಾ ಲೋಹೀಯ ಹೈಡ್ರಾಕ್ಸೈಡ್ಗಳನ್ನ ಬಿಡುಗಡೆ ಮಾಡ್ತದೆ, ರೈಟ್. ಎಸ್, ಓಕೆ. ಸೊ ಇದಾದ ನಂತರ ನಾವು ನೋಡ್ತಾ ಇದ್ದಾವೆ, ಆದರೆ ನಿಮಗೆ ಗೊತ್ತಿರಬೇಕು, ಯಾವ ಮ್ಯಾಗ್ನೇಷಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಸೀಸಾ ಆಗಿರ್ಬೋದು, ಗಮನಿಸ್ಬೇಕು. ಯಾವ ಮ್ಯಾಗ್ನೇಷಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇನ್ನೊಂದು ಸೀಸಾ ಆಗಿರ್ಬೋದು, ಇವು ಏನ್ ಮಾಡ್ತಾವೆ ಹೇಳ್ರಿ, ಈಗಾಗಲೇ ನಿಮ್ಗೆ ಗೊತ್ತಿದೆ. ಮ್ಯಾಗ್ನೇಷಿಯಂ ಆಕ್ಸೈಡ್ ಪದರನ ಉಂಟು ಮಾಡ್ತೈತಿ, ಜಿಂಕ್ ಆಕ್ಸೈಡ್ ಪದರವನ್ನು ಉಂಟು ಮಾಡ್ತಾ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್ ಪದರವನ್ನ ಉಂಟು ಮಾಡ್ತಾ ಇದೆ, ಸೀಸದ ಆಕ್ಸೈಡ್ ಪದರವನ್ನ ಏನ್ ಮಾಡ್ತೈತಿ ಹೇಳ್ರಿ, ಉಂಟು ಮಾಡ್ತಾ ಇದೆ. ನಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ಏನ್ ಹೇಳ್ರಿ, ಅತಿಯಾಗಿ ಏನ್ ಮಾಡಂಗಿಲ್ಲ ಹೇಳ್ರಿ, ಬೇಗನೆ ಏನ್ ಮಾಡಂಗಿಲ್ಲ ಹೇಳ್ರಿ, ಬಿಡುಗಡೆ ಮಾಡಂಗಿಲ್ಲ. ಏನ್ ಬಿಡುಗಡೆ ಮಾಡಂಗಿಲ್ಲ ಹೇಳ್ರಿ, ರಾಸಾಯನಿಕ ಗುಣವನ್ನ ಪ್ರದರ್ಶನ ಮಾಡುವುದಿಲ್ಲ. ಯಾವ, ಸೊ ಮ್ಯಾಗ್ನೇಷಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಸೀಸಾ ಆಗಿರ್ಬೋದು. ಸೊ ಇವು ಆದಷ್ಟು ಮಟ್ಟಿಗೆ ಬೇಗನೆ ಏನ್ ಮಾಡಂಗಿಲ್ಲಪ್ಪ ಅಂದ್ರ ರಿಯಾಕ್ಷನ್ ಅನ್ನ ಮಾಡುವುದಿಲ್ಲ, ಬಟ್ ಮಾಡ್ತಾ ಇದಾವೆ. ಸ್ವಲ್ಪ ಪ್ರಮಾಣದಲ್ಲಿ ಏನ್ ಮಾಡ್ತಾವ ಅಂತಂದ್ರ ನಿಧಾನಗತಿಯಲ್ಲಿ ರಾಸಾಯನಿಕ ಗುಣವನ್ನ ಏನ್ ಮಾಡ್ತಾ ಇದ್ರಿ, ಪ್ರದರ್ಶನ ಮಾಡ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ಇಲ್ಲಿ, ರೈಟ್. ಆದ್ರೆ ಇಲ್ಲೊಂದು ಪಾಯಿಂಟ್ ಬರ್ತಾ ಇದೆ, ನಿಮ್ಗೆ ಗೊತ್ತಿರ್ಬೇಕು. ಬೆಳ್ಳಿ ಆಗಿರ್ಬೋದು ಅಥವಾ ಚಿನ್ನ ಮತ್ತು ಬೆಳ್ಳಿದಲ್ಲಿ, ಚಿನ್ನ ಮತ್ತು ಬೆಳ್ಳಿ, ಈ ಚಿನ್ನ ಬೆಳ್ಳಿಗಳು ಆಕ್ಸಿಜನ್ ಜೊತೆಗೆ ವರ್ತಿಸೋದೇ ಇಲ್ಲ, ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಅದಕ್ಕ ಬೆಳ್ಳಿ ಒಂದ್ ಸ್ವಲ್ಪ, ಬೆಳ್ಳಿನೂ ವರ್ತಿಸೋದಿಲ್ಲ, ಚಿನ್ನನೂ ವರ್ತಿಸೋದಿಲ್ಲ, ನಿಮ್ಗೆ ಗೊತ್ತಿರ್ಲೇಬೇಕು. ಅದಕ್ಕ ಬೆಳ್ಳಿ ಹೆಂಗ್ ಬೇಕಾದಂಗೆ ಇರ್ತದ, ವೈಟೇ ಇರ್ತಾ ಇದೆ, ರೈಟ್. ಸೊ ನಿಮ್ಗೆ ಗೊತ್ತಿರ್ಬೇಕು, ಸಲ್ಫರ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ಅದು ಕಪ್ಪು ಬಣ್ಣಕ್ಕೆ ಹೋಗ್ತಾ ಇದೆ, ನೆನ್ಪಿಟ್ಕೋರಿ. ನೀವು ಅನ್ಬೋದು, ಸರ್ ನಾವು ಬೆಳ್ಳಿ ನಮಗೆ ಕಪ್ಪಾಗ್ತಾ ಇದೆ ಯಾಕೆ ಅಂತ ಕೇಳ್ಬೋದು. ಅದು ಸಲ್ಫರ್ ಆಕ್ಸೈಡ್ ಜೊತೆಗೆ ವರ್ತಿಸ್ತಾ ಇದೆ. ವಾತಾವರಣದಲ್ಲಿ ಇರ್ತಕ್ಕಂಥ
ಸಲ್ಫರ್ ಆಕ್ಸೈಡ್ ಜೊತೆಗೆ ವರ್ತಿಸಿ ಏನ್ ಮಾಡ್ತದೆ, ಕಪ್ಪು ಬಣ್ಣಕ್ಕೆ ಬರ್ತಾ ಇದೆ, ನಿಮ್ಗೆ ಗೊತ್ತಿರಬೇಕು ರೈಟ್. ಆದರೆ ಯಾವುದು ಈ ಬೆಳ್ಳಿ ಚಿನ್ನ ಏನಿದಾವಲ್ಲ ಇವು ಆಕ್ಸಿಜನ್ ಜೊತೆಗೆ ವರ್ತಿಸೋದೇ ಇಲ್ಲ, ನಿಮ್ಗೆ ಗೊತ್ತಿರಬೇಕು. ಆಕ್ಸಿಜನ್ ಜೊತೆಗೆ ವರ್ತಿಸೋದೇ ಇಲ್ಲ ಯಾವ ಚಿನ್ನ ಮತ್ತು ಬೆಳ್ಳಿಗಳು, ಹಾಗಾಗಿ ಅವುಗಳಿಗೆ ಏನೂ ಆಗೋದೇ ಇಲ್ಲ, ನೆನ್ಪಿಟ್ಕೋರಿ. ಬಟ್ ಕೆಲವೊಂದು ಏನ್ ಮಾಡ್ತಾವಪ್ಪ ಅಂದ್ರ ಆಕ್ಸೈಡ್ ಪದರಗಳನ್ನ ಉಂಟು ಮಾಡ್ತಾ ಇದಾವೆ. ಈ ಆಕ್ಸೈಡ್ ಪದರಗಳು ಮ್ಯಾಗ್ನೇಷಿಯಂ ಆಕ್ಸೈಡ, ಜಿಂಕ್ ಆಕ್ಸೈಡ, ಅಲ್ಯೂಮಿನಿಯಂ ಆಕ್ಸೈಡ, ಸೀಸದ ಆಕ್ಸೈಡ್ಗಳು ಏನಿದಾವಲ್ಲ ಇವು ಆ ಲೋಹಗಳಿಗೆ ಸಂರಕ್ಷಕವಾಗಿ ಕೆಲಸ ಮಾಡ್ತವೆ. ಸಂರಕ್ಷಕ ಅಂದ್ರೆ ಏನ್ ಹೇಳ್ರಿ, ಮ್ಯಾಗ್ನೇಷಿಯಂ ಹಾಳಾಗಬಾರ್ದು ಅಥವಾ ಮ್ಯಾಗ್ನೇಷಿಯಂ ಆಕ್ಸೈಡ್ ಅದರ ಮೇಲೆ ಪದರ ಉಂಟಾಗ್ತೈತಿ ರೈಟ್. ಸೊ ಸೀಸದ ಆಕ್ಸೈಡ್ ಸೀಸ ನಾಶ ಆಗ್ಬಾರ್ದಂಗ ಸೀಸದ ಆಕ್ಸೈಡ್ ಉಂಟಾಗ್ತೈತಿ ರೈಟ್. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಜೊತೆಗೆ ನಾವು ಇನ್ಕ ನೋಡಿದ್ದು ಯಾವುದು ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಜೊತೆಗೆ ಆಕ್ಸಿಜನ್ ಏನ್ ಮಾಡ್ತದೆ ಹೇಳ್ರಿ, ವರ್ತಿಸಿ ಏನ್ ಮಾಡ್ತದ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಏನ್ ಮಾಡ್ತೈತಿ ಹೇಳ್ರಿ, ಉಂಟು ಮಾಡ್ತಾ ಇದೆ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ ರೈಟ್. ಸೊ ಹಾಗಾದ್ರೆ ಈ ಅಲ್ಯೂಮಿನಿಯಂ ಅನ್ನೋದು ನೆನ್ಪಿಟ್ಕೋರಿ, 3 6 ಆಯ್ತು. ಸೊ 2 ಆಯ್ತು, 2 2 2 2 2 2 ಓಕೆ. ಅಲ್ಯೂಮಿನಿಯಂ ಆಕ್ಸೈಡ್ Al2 ಹೋದ್ರಿ 3 6 3 6. ಸೊ ಯು ಕ್ಯಾನ್ ಟೇಕ್ ಇಟ್ 2 2 into 2 4 ಆಯ್ತು. ಎಸ್ ಓಕೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದಲ್ಲ ಅದ ನಿಮ್ಗೆ ಗೊತ್ತಿರಬೇಕು. ಏನಿದೆ ಅಲ್ಯೂಮಿನಿಯಂ ಆಕ್ಸೈಡ್ ಇದಲ್ಲ ಅಂದ್ರೆ ಏನ್ರಿ, ನಾವು ವಾಹಕವಾಗಿ ಬಳಸ್ತಕ್ಕಂತ ಏನು ತಂತಿ ಇದಲ್ಲ, ಅಲ್ಯೂಮಿನಿಯಂ ತಂತಿ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ವಿದ್ಯುತ್ ಸರಬರಾಜು ಮಾಡ್ಬೇಕಾದ್ರೆ ಏನ ಅಲ್ಯೂಮಿನಿಯಂ ತಂತಿ ಬಳಸ್ತಾರಲ್ಲ. ಸೊ ಆ ಅಲ್ಯೂಮಿನಿಯಂ ತಂತಿಯ ಮೇಲ್ಭಾಗದಲ್ಲಿ ಆಕ್ಸಿಜನ್ ಜೊತೆಗೆ ವರ್ತಿಸಿ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆಗೆ ಗಾಳಿ ಜೊತೆಗೆ ವರ್ತಿಸಿ ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರನ ಉಂಟು ಮಾಡ್ತೈತಿ. ಯಾವುದು ಅಲ್ಯೂಮಿನಿಯಂ ನೋಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್ ಪದರನ್ನ ಉಂಟು ಮಾಡ್ತಾ ಇದೆ, ನೆನ್ಪಿಟ್ಕೋರಿ. ಈ ಆಕ್ಸೈಡ್ ಪದರ ಏನ್ ಮಾಡ್ತದಪ್ಪ ಆತರ ಮತ್ತಷ್ಟು ಅಲ್ಯೂಮಿನಿಯಂ ಹಾಳಾಗದಂತೆ ರಕ್ಷಣೆಯನ್ನ ಕೊಡ್ತಾ ಇದೆ. ಒಳಗಡೆ ಅಲ್ಯೂಮಿನಿಯಂ, ಅದ್ರ ಮೇಲೆ ಆಕ್ಸೈಡ್ ಪದರು ರೈಟ್. ಈ ಆಕ್ಸೈಡ್ ಪದರ ಏನ್ ಮಾಡ್ತದಪ್ಪ ಅಂದ್ರ ಅಲ್ಯೂಮಿನಿಯಂ ಹಾಳಾಗದಂತೆ ನಶಿಸುವಿಕೆನ ತಡೆಗಟ್ಟುವಂತ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಇಟ್ ಮೀನ್ಸ್ ಅಲ್ಯೂಮಿನಿಯಂ ಅನ್ನ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರ ಉಂಟಾಗ್ತಿತ್ತಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೇವ್ರೆ, ಅನೋಡೀಕರಣ ಅಂತ ಕರಿತಾ ಇದ್ದೇವೆ, ನೆನ್ಪಿಟ್ಕೋರಿ. ಏನಂತ ಕರಿತಾರೋ, ಅನೋಡೀಕರಣ. ಏನದ ಅನೋಡೀಕರಣ ಅಂದ್ರೆ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರನ ಉಂಟು ಮಾಡ್ತಾ ಇದೆ. ಸೊ ದಟ್ ಈಸ್ ಯಾವ್ದು ಹೇಳ್ರಿ, ಅನೋಡೀಕರಣ ಅಂತ ಕರಿತಾ ಇದಾವೆ. ಸೊ ಗೊತ್ತಿರ್ಲಿದ್ದೇವೆ, ಬಹಳ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ. ಅನೋಡೀಕರಣದ ಬಗ್ಗೆ ನಮ್ಗೆ ಕ್ಲಾರಿಟಿ ಗೊತ್ತಾಯ್ತು ರೈಟ್. ಸೊ ಹಾಗಾದ್ರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನು ಪದರ ಉಂಟಾಗ್ತೈತಲ್ರಿ, ಇದಕ್ಕ ಸುಲಭವಾಗಿ ನಾವು ಬಣ್ಣ ಹಚ್ಚಬಹುದು, ಹೊಳಪನ್ನ ತರಿಸಬಹುದು. ಮತ್ತಟ್ಟು ಬಣ್ಣ ಹಚ್ಚೋದು ಅಂದ್ರೆ ಮತ್ತಟ್ಟು ಅಲ್ಯೂಮಿನಿಯಂ ಏನಾಗ್ತದೆ ಹೇಳ್ರಿ, ಬೆಸ್ಟ್ ಆಗಿ ಸಂರಕ್ಷಣೆ ಆಗ್ತಿದೆ, ನಶಿಸುವಿಕೆನ ಮತ್ತಷ್ಟು ತಡೆಗಟ್ಟಬಹುದು, ದೀರ್ಘ ಬಾಳಿಕೆಯನ್ನ ಉಂಟು ಮಾಡಬಹುದು. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ನಾವು ಹೊರಗಡೆ ಕಬ್ಬಿಣ ಒಗೆದಂದ್ರೆ ಬೇಗನೆ ನಾಶ ಆಗ್ತೈತಿ ಹೊರತು ಅಲ್ಯೂಮಿನಿಯಂ ಎಷ್ಟೋ ವರ್ಷಗಳವರೆಗೆ ನಮ್ಮ ಕಂಬಗಳ ನಡುವೆ ತಂತಿಯನ್ನು ಹಾಕಿದಾರೆ, ಅವಕ್ಕೆ ಏನೂ ಆಗಿಲ್ಲ. ಯಾಕೆ ಆಗಿಲ್ಲಪ್ಪ ಅಂತಂದ್ರ ಅವುಗಳಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನುವಂತ ಪದರ ಉಂಟಾಗೈತಿ. ಆ ಪದರ ಏನ್ ಮಾಡ್ತದಪ್ಪ ಆತರ ಅಲ್ಯೂಮಿನಿಯಂ ಅನ್ನ ಏನ್ ಮಾಡ್ತೈತಿ, ರಕ್ಷಣೆ ಮಾಡ್ತಾ ಇದೆ, ಸಂರಕ್ಷಕವಾಗಿ ಕೆಲಸ ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಬೌಟ್ ಏನ್ ಹೇಳ್ರೆ, ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮಾಡ್ತಕ್ಕಂಥ ಕೆಲವೊಂದು ಲಕ್ಷಣಗಳು ಅಂತ ಕರಿತಾ ಇದಾವೆ. ಸೊ ಗೊತ್ತಿರಲಿ ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ನೀರಿನ ಜೊತೆಗೆ ಯಾವ ರೀತಿ ವರ್ತಿಸ್ತಾ ಇದಾವೆ. ವೆರಿ ಇಂಟ್ರೆಸ್ಟಿಂಗ್. ನೀರಿನ ಜೊತೆಗೆ ಲೋಹಗಳು ಯಾವ ರೀತಿ ವರ್ತಿಸ್ತಾ ಇದಾವೆ ನೋಡ್ತಾ ಇದಾವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ನೀವು ಗೊತ್ತಿರಬೇಕು, ಯಾವುದು ಯಾವುದೇ ಒಂದು ಪೊಟ್ಯಾಷಿಯಂ ಇದೆ, ಸೋಡಿಯಂ ಇರಲಿ, ಇಲ್ಲಿ ನೀರಿನ ಜೊತೆಗೆ ಯಾವುದೇ ಒಂದು ಲೋಹ ತಗೋರಿ, ಯಾವುದೇ ಒಂದು ಲೋಹ ತಗೋರಿ, ಎದರ ಜೊತೆ, ನೀರಿನ ಜೊತೆಗೆ ವರ್ತಿಸಿದಾಗ, ನೆನ್ಪಿಟ್ಕೋರಿ, ನೀರಿನ ಜೊತೆಗೆ ವರ್ತಿಸಿದಾಗ ಸಿಂಪಲ್ ಲೋಹೀಯ ಆಕ್ಸೈಡ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬಿಡುಗಡೆ ಆಗ್ತೈತಿ. ಇಲ್ಲೂ ಸಹಿತ ಲೋಹೀಯ ಆಕ್ಸೈಡ್ ಬಿಡುಗಡೆ ಆಗ್ತೈತಿ. ಗಾಳಿ ಜೊತೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ, ಇಲ್ಲೂ ಸಹಿತ ಲೋಹೀಯ ಆಕ್ಸೈಡ. ಬಟ್ ಈ ಲೋಹೀಯ ಆಕ್ಸೈಡ್ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಯಾವುದು ಹೈಡ್ರೋಜನ್ ಅನಿಲ ಏನಾಗ್ತದೆ, ಬಿಡುಗಡೆ ಆಗ್ತಾ ಇದೆ. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಲೋಹೀಯ ಆಕ್ಸೈಡ್ ಜೊತೆಗೆ ಏನ್ ಹೇಳ್ರಿ, ಹೈಡ್ರೋಜನ್ ಅನಿಲನ್ನು ಸಹಿತ ಏನಾಗ್ತೈತೆ, ಬಿಡುಗಡೆ ಆಗ್ತಾ ಇದೆ. ಸೊ ಇದು ಕ್ಲಾರಿಟಿ ಇರಬೇಕಾಗುತ್ತದೆ, ನೆನಪಿರ್ಲಿ ನಿಮಗೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಹೈಡ್ರೋಜನ್ ಅನಿಲ ಯಾವ ರೀತಿ ಬಿಡುಗಡೆ ಆಗ್ತೈತಿ, ಈಗ ಉದಾಹರಣೆ ನಾನು 2 ಪ್ರಬಲವಾಗಿರ್ತಕ್ಕಂಥ ಉತ್ಕರ್ಷ, ಪ್ರಬಲವಾಗಿರ್ತಕ್ಕಂಥ ಕ್ರಿಯಾಶೀಲತೆ ಇರತಕ್ಕಂಥ, ವಾತಾವರಣದಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ದಟ್ ಈಸ್ ಪೊಟ್ಯಾಷಿಯಂ. ಅದಾದ ನಂತರ ಯಾವ್ದಿದೆ ಹೇಳ್ರೆ, ಸೋಡಿಯಂ ಇದೆ. ಇವೆರಡು ವಾತಾವರಣದಲ್ಲಿ ಅತಿ ಕ್ಷಿಪ್ರವಾಗಿ ಏನ್ ಮಾಡ್ತಾ ಇದ್ರೆ ಉರಿದು ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾವೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಪೊಟ್ಯಾಷಿಯಂ ಏನಿದಲ್ಲ, ಈ ಪೊಟ್ಯಾಷಿಯಂ ಅನ್ನ ನೆನ್ಪಿಟ್ಕೋರಿ. ಪೊಟ್ಯಾಷಿಯಂ ಅಂದ್ರೆ ಕೆ. ಪೊಟ್ಯಾಷಿಯಂ ಅನ್ನ ಎದರ ಜೊತೆಗೆ, ನೀರಿನ ಜೊತೆಗೆ ವರ್ತಿಸಿದಾಗ, ನೋಡಿ ಪೊಟ್ಯಾಷಿಯಂ ಅನ್ನ ನೀರಿನ ಜೊತೆಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ ಅಂದ್ರ ಪೊಟ್ಯಾಷಿಯಂ ಆಕ್ಸೈಡ್. ಏನಂದ್ರೆ ಪೊಟ್ಯಾಷಿಯಂ ಆಕ್ಸೈಡ್.
ಅಲ್ಲ K2 ಇದೆ ಅನ್ಕೊಳ್ಳಿ, ಇಲ್ಲಿ 2 ತಗೋರಿ. ಹಾಗಾದ್ರೆ ಓ ಹೊರಗೋಯ್ತು ನೋಡ್ರಿ, ಇಲ್ಲಿ ಒಂದು ಓ ಇದೆ, ಇಲ್ಲಿ ಒಂದು K2 ಇದೆ, K2 ಇದೆ, H ಗಳು 2 ಅದಾವೆ. ಯು ಕ್ಯಾನ್ ಟೇಕ್ ಹಿಯರ್ H2 ಅನಿಲ ಏನಾಯ್ತು, ಬಿಡುಗಡೆ ಆಯ್ತು. ಬಿಡುಗಡೆ ಆಯ್ತಲ್ಲ. ಎಕ್ಸಾಮ್ದಾಗ ಕೇಳ್ಬೋದು, ಲೋಹಗಳು ನೀರಿನ ಜೊತೆಗೆ ಬಿಡುಗಡೆ ವರ್ತಿಸಿದಾಗ ಯಾವ ಅನಿಲವನ್ನ ಬಿಡುಗಡೆ ಮಾಡ್ತಾವೆ? ಸಿಂಪಲ್, ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾ ಇದಾವೆ. ಪೊಟ್ಯಾಷಿಯಂ ನೀರಿನ ಜೊತೆಗೆ ವರ್ತಿಸಿ ಪೊಟ್ಯಾಷಿಯಂ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಿದ್ವಿ, ಜೊತೆಗೆ ಹೈಡ್ರೋಜನ್. ಈ ಹೈಡ್ರೋಜನ್ ಹೆಂಗಿರ್ತದಪ್ಪ ಅಂದ್ರ, ಈ ಪೊಟ್ಯಾಷಿಯಂ ಅನ್ನೋದೊಂದು ಘನ ಸ್ಥಿತಿಯಲ್ಲಿ ಇರ್ತಾ ಇದೆ, ಅದು ನೀರನ್ನ ಹಾಕಿದ ಕೂಡಲೇ ಪಟ್ 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 ಸೌಂಡ್ ಬಂದ್ಬಿಡ್ತದ. ಯಾಕ? ಹೈಡ್ರೋಜನ್ ಅನಿಲಗಳು ಗುಳ್ಳೆಗಳು ಒಮ್ಮೆಲೆ ಪಡ್ ಪಡ್ ವಾತಾವರಣಕ್ಕೆ ಬಂದ ಕ್ಷಿಪ್ರವಾಗಿ ಬಹಿರುಷ್ಣ ಕ್ರಿಯೆ ಉಂಟಾಗಿ ಉಷ್ಣತೆ ಹೆಚ್ಚಾಗಿ ಒಮ್ಮೆಲೆ ಸುಟ್ಟು ಹೋಗ್ಬಿಡ್ತಾ ಇದಾವು ನೋಡ್ರಿ. ನೀರ್ನ್ಯಾಗ ಪೊಟ್ಯಾಷಿಯಂ ಹಾಕಿದಂದ್ರ ಒಮ್ಗಿಲ ಪಡ್ ಅಂತ ಸೌಂಡ್ ಬರ್ತದ ನೋಡ್ರಿ. ಬಹಳ ಮೃದುವಾಗಿರ್ತಕ್ಕಂಥ ಲೋಹ ಸೋಡಿಯಂ ತಗೋರಿ. ಈ ಸೋಡಿಯಂ ಏನಿದಲ್ಲ, ಈ ಸೋಡಿಯಂ ಬಾಯಿ ಕೆಟ್ಟಿದ್ದು. ಈ ಸೋಡಿಯಂ ನೀರಿನ ಜೊತೆಗೆ ವರ್ತಿಸಿ ಏನ್ ಮಾಡ್ತದಪ್ಪ ಅಂದ್ರ ಸೋಡಿಯಂ ಆಕ್ಸೈಡ್ ಬಿಡುಗಡೆ ಮಾಡ್ತೈತಿ, ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಏನ್ ಮಾಡ್ತೈತಿ, ಬಿಡುಗಡೆ ಮಾಡ್ತೈತಿ. ಸೊ ಹಾಗಾಗಿ ಇಲ್ಲಿ 2 ತಗೋರಿ, ಕ್ಲಿಯರ್ ಆಗ್ತದೆ ನೋಡಿ. ಈ ಸೋಡಿಯಂ ಆಕ್ಸೈಡ್ ಬಿಡುಗಡೆ ಆತೈತಿ, ಅದ್ರ ಜೊತೆ ಹೈಡ್ರೋಜನ್ ಅಂದ್ರೆ ಏನ್ರಿ, ಈಗ ಉದಾಹರಣೆ ಪ್ರಯೋಗ ಮಾಡಬಹುದು. ಸೋಡಿಯಂ ಅನ್ನ ತಗೋರಿ, ಚೂರು ಕೈಯಾಗ ಹಿಡಿಯಂಗಿಲ್ಲ, ಯಾಕಂದ್ರ ಕೈಯಾಗ ನೀರ್ ಇರ್ತದಲ್ಲ, ಸುಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ, ಕೈಯಾಗ ಹಿಡಿಯಂಗಿಲ್ಲವ. ಯಾಕ? ವಾತಾವರಣಕ್ಕೆ ಬಂದ ಕೂಡಲೇ ಬೇಗನೆ ಉರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ, ಬಹಿರುಷ್ಣ ಕ್ರಿಯೆಗಳನ್ನ ಉಂಟು ಮಾಡ್ತಾ ಇದಾವೆ. ಆ ಸೋಡಿಯಂ ಅನ್ನ ತೆಗೆದುಕೊಂಡು ನೀರಿನ ಒಗದ್ರ ತಿಳ್ಕೊರಿ, ಸ್ವಲ್ಪದ್ರಲ್ಲಿ ಫಡ್ ಅಂತ ಸೌಂಡ್ ಬರೀ. ಏನಿದು ಫಡ್ಡ? ದಟ್ ಈಸ್ ಹೈಡ್ರೋಜನ್ ಸ್ಫೋಟವಾಗಿ ಏನಾಗ್ತದಪ್ಪ ಅಂದ್ರೆ ಸ್ಫೋಟಗೊಳ್ತಾ ಇದೆ. ಹೈಡ್ರೋಜನ್ ಬಾಂಬ್ ಅಂತಂದ್ರೆ ಕರಿಬೋದು ಅದಕ್ಕೆ ನಾವು, ರೈಟ್. ಸೊ ಈ ರೀತಿ. ಹಾಗಾಗಿ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳನ್ನ ವಾತಾವರಣದಲ್ಲಿ ಸುರಕ್ಷಿತವಾಗಿಡಲು ನಾವೇನ್ ಮಾಡ್ತಾವಪ್ಪ ಅಂದ್ರ ಅವುಗಳನ್ನ ನೀರಿನ ಬದಲಾಗಿ ಏನ್ ಮಾಡ್ತಾವ್ರಿ, ಸೀಮೆ ಎಣ್ಣೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿರ್ತಾ ಇದಾವೆ. ನೆನ್ಪಿಟ್ಕೊಳ್ಳಿ, ಅವು ನೀರಿನ ಜೊತೆಗೆ ಕ್ಷಿಪ್ರವಾಗಿ ಬೇಗನೆ, ಕ್ಷಿಪ್ರ ಅಂದ್ರೆ ಸ್ಪೀಡ್ ಆಗಿ ಬೇಗನೆ ವರ್ತಿಸ್ತಾ ಇದ್ದಾವೆ. ಹೌದಾ? ಬಹಿರುಷ್ಣವನ್ನ ಉಂಟು ಮಾಡ್ತಾ ಇದ್ದಾವೆ. ಹಾಗಾಗಿ ಅವುಗಳ ರಕ್ಷಣೆಗಾಗಿ ನಾವು ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತೇವೆ. ಸೀಮೆ ಎಣ್ಣೆಯಲ್ಲಿ ಇಟ್ಟಾಗ ಅವು ಯಾವುದೇ ರೀತಿ ವರ್ತಿಸುವುದಿಲ್ಲ, ಗಪ್ ಇದ್ ಬಿಡ್ತಾ ಇದಾವೆ. ಹೊರಗೆ ಬಂದು ಅಂದ್ರೆ ಬಿಡೋದಿಲ್ಲ, ಸೀಮೆನ ಇಟ್ಟಂದ್ರೆ ಗಪ್ ಇರ್ತಾ ಇದೆ. ಸೊ ದಟ್ ಈಸ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡ ಮುಂದಕ್ಕೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಸೊ ದಟ್ ಈಸ್ ಕ್ಯಾಲ್ಸಿಯಂ. ಸೊ ಈ ಕ್ಯಾಲ್ಸಿಯಂ ಸಹಿತ ಏನ್ ಮಾಡ್ತದಪ್ಪ ಅಂದ್ರೆ ನೀರಿನ ಜೊತೆ ವರ್ತಿಸ್ತಾ ಇದೆ. ಎಸ್, ವರ್ತಿಸ್ತಾ ಇದೆ, ಹೌದು. ಈ ಕ್ಯಾಲ್ಸಿಯಂ ನೀರಿನ ಜೊತೆಗೆ ವರ್ತಿಸ್ತಾ ಇದೆ ನೋಡಿ. ಕ್ಯಾಲ್ಸಿಯಂ ನೀರಿನ ಜೊತೆಗೆ ವರ್ತಿಸಿ ನೋಡ್ರಿ, ಕ್ಯಾಲ್ಸಿಯಂದಾಗ ತಣ್ಣೀರನ್ನ ಹಾಕಿದ್ವು ಅಂದ್ರ ನೀವು ನೋಡ್ರಲ್ಲ, ಕ್ಯಾಲ್ಸಿಯಂ ಅನ್ನ ತಗೋರಿ, ಅದ್ರಾಗ ನೀರನ್ನ ಹಾಕಿದಾಗ ಏನಾಗ್ತದಪ್ಪ ಅಂದ್ರ ನೀರಿನ ಗುಳ್ಳೆಗಳು ಬರ್ತಾ ಇದಾವೆ. ಏನ್ ಬರ್ತಾವ್ರಿ? ನೀರಿನ ಗುಳ್ಳೆಗಳು ಪಾತ್ರೆಯ ಸುತ್ತಲೂ ಅಂಟಿಕೊಂಡಿರ್ತದ, ಹೊರಗೆ ಹೋಗಂಗಿಲ್ಲ. ಯಾಕ? ಹೊರಗೆ ಹೋಗುವ ಉಷ್ಣ ಅದಕ್ಕೆ ಸಿಗೋದಿಲ್ಲ. ಸೊ ದಟ್ ಈಸ್ ಹೈಡ್ರೋಜನ್. ಆ ಏನ್ ಗುಳ್ಳೆಗಳು ಇರ್ತಾವಲ್ಲ, ಆ ಗುಳ್ಳೆಗಳೇ ಹೈಡ್ರೋಜನ್ ಅಂತ ನಾವು ಕರಿತಾ ಇದಾವೆ. ಅವು ಹೊರಗೆ ಒಡಬೇಕು ಅನ್ನುವಂತ ಪವರ್ ಅವಕ್ಕೆ ಸಿಗೋದಿಲ್ಲ. ಹಾಗಾಗಿ ಆ ಪಾತ್ರೆಯ ಸುತ್ತಲೂ ಅಂಟಿಕೊಂಡಿರ್ತದ. ನೀವು ಸುಣ್ಣ ತಗೋರಿ, ಸುಣ್ಣದಾಗ ಒಂದ್ ಸ್ವಲ್ಪ ನೀರ್ ಹಾಕಿರಿ, ಸುಣ್ಣಕ್ಕೆ ನೀರ್ ಹಾಕಿದ ಕೂಡಲೇ ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತದೆ ಯಾವ ರೀತಿ ಹೈಡ್ರೋಜನ್ ಅನಿಲಗಳು ಯಾವ ರೀತಿ ಅಲ್ಲಿ ಕುಂತಿರ್ತಾವೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತದೆ. ಒಂದು ಬೇರೆ ಉದಾಹರಣೆ ಅದು, ರೈಟ್. ಸೊ ಅದೇ ರೀತಿ ಇಲ್ಲಿ ಕ್ಯಾಲ್ಸಿಯಂ ನೀರಿನ ಜೊತೆಗೆ ಕೂಡಿಕೊಂಡೆ ಏನ್ ಮಾಡ್ತಾಳ್ರಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೈತಿ. ನೆನ್ಪಿಟ್ಕೊ, ಏನ್ ಬಿಡುಗಡೆ ಮಾಡ್ತೈತಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೈತಿ. ಕ್ಯಾಲ್ಸಿಯಂ OH2 ಬಿಡುಗಡೆ ಮಾಡ್ತಾ ಇದೆ. ಇದರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ, ಸೊ ನಿಮ್ಗೆ ಕ್ಲಾರಿಟಿ ಗೊತ್ತಿರ್ಲೇಬೇಕಲ್ರಿ. ಓಗಳು ಎಟ್ಟದಾವೆ? 2 ಅದಾವೆ. ಓಗಳು 2 ಅದಾವೆ, Hಗಳು 2 ಅದಾವೆ. ಸೊ ಯು ಕ್ಯಾನ್ ಟೇಕ್ ಇಟ್ 2H2O. ಅವಾಗ ಇಲ್ಲಿ ಏನ್ ಬಿಡುಗಡೆ ಆಗ್ತದೆ? H2 ಬಿಡುಗಡೆ ಆಗ್ತೈತೆ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಅತಿ ಬಹಿರುಷ್ಣ ಕ್ರಿಯೆ ಉಂಟಾಗ್ತೈತಿ, ಬಟ್ ಅತಿಯಾಗಿರಂಗಿಲ್ಲ. ಸ್ವಲ್ಪ ಉಷ್ಣನ ಸಾಕಾಗೋದಿಲ್ಲ, ಹೈಡ್ರೋಜನ್ ಹೊರಗಡೆ ಬರ್ಲಿಕ್ಕೆ ಉಷ್ಣನ ಸಾಕಾಗೋದಿಲ್ಲ. ಹಾಗಾಗಿ ಆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಏನಾಗ್ತಾವಪ್ಪ ಅಂದ್ರೆ ಪಾತ್ರೆಯ ಸುತ್ತಲೂ ಏನಾಗ್ತಾವ್ರಿ, ಅಂಟಿಕೊಂಡಿರ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ, ರೈಟ್. ಸೊ ಇದು ನಿಮ್ಗೆ ಕ್ಲಾರಿಟಿ ಗೊತ್ತಿರ್ಬೇಕು. ನೀರಿನ ಜೊತೆಗೆ ಕ್ಯಾಲ್ಸಿಯಂನ ಯಾವ ರೀತಿ ವರ್ತಿಸ್ತಾ ಇದೆ ಅನ್ನೋದನ್ನ ಗೊತ್ತಿರ್ಬೇಕು. ನೀರಿನ ಜೊತೆಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೈತಿ, ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಸಹಿತ ಬಿಡುಗಡೆ ಮಾಡ್ತೈತಿ. ಬಟ್ ಇಲ್ಲಿ ಹೈಡ್ರೋಜನ್ ಅನಿಲಗಳು ಗುಳ್ಳೆ ರೂಪದಲ್ಲಿ ಪಾತ್ರೆಯ ಸುತ್ತಲೂ ಅಂಟಿಕೊಂಡಿರುವುದನ್ನ ನಾವು ಗಮನಿಸಬಹುದು. ಹೌದಾ? ಎಸ್, ಬನ್ನಿ. ಇದಾದ ನಂತರ ನಾವು ನೋಡ್ತಾ ಇದ್ದೇವೆ. ಸೊ ದಟ್ ಈಸ್ ಅಲ್ಯೂಮಿನಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು. ಸೊ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳಿವ, ರೈಟ್. ಸೊ ಈಗಾಗಲೇ ನೋಡಿದ ನಾವು ಅಲ್ಯೂಮಿನಿಯಂ ಇದೆ. ಎಕ್ಸಾಕ್ಟ್ಲಿ, ಅಲ್ಯೂಮಿನಿಯಂ ನೀರಿನ ಜೊತೆಗೆ ವರ್ತಿಸಿ ಏನ್ ಮಾಡ್ತದೆ ಹೇಳ್ರಿ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ. ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಪ್ಲಸ್ ಏನಾಗಬೇಕು, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ಲೇಬೇಕು. ಎಕ್ಸಾಕ್ಟ್ಲಿ, ಹೈಡ್ರೋಜನ್ ಅನಿಲ ಏನಾಗಬೇಕು, ಬಿಡುಗಡೆ ಆಗ್ಲೇಬೇಕು. H2 ಬಿಡುಗಡೆ ಆಗ್ಲೇಬೇಕು. Hಗಳು 2 ಅದಾವೆ, ನೋ ಪ್ರಾಬ್ಲಮ್. O ಎಷ್ಟದಾವೆ? ಇಲ್ಲಿ 3 ಅದಾವೆ. ಬಟ್ ಇಲ್ಲಿ ಎಷ್ಟು ಅದಾವೆ? 2 ಅದಾವೆ. ಹಾಗಾದ್ರೆ ಇಲ್ಲಿ 3 ಕೊಟ್ರಿ, 3 ಹೋಯ್ತು. Hಗಳು 6 ಅದು ಅಂದ್ರೆ ಇಲ್ಲಿ 3 ಕೊಟ್ರಿ, 3 2 6 ಆಗ್ತದೆ, ನೋ ಪ್ರಾಬ್ಲಮ್. ಸೊ ಓಗಳು 3
AL 2 ಅದ ಅನುಕೂಲ ಇಲ್ಲಿ 2 ಕೊಡ್ರಿ ರೈಟ್. ಸೊ ಸಮೀಕರಣ ಕ್ಲಾರಿಟಿ ಮಾಡೋಣ. ಇದಾದ ನಂತರ ಇನ್ನೊಂದು ಉದಾಹರಣೆ ಇದೆ ಕಬ್ಬಿನ. ಈ ಕಬ್ಬಿಣನು ಸಹಿತ ಇದೆ. ಕಬ್ಬಿನ ನಿಮ್ಗೆ ಆಲ್ರೆಡಿ ಗೊತ್ತಿದೆ Fe ಇದೆ. Fe ಇದ್ರ ಜೊತೆ ನೀರಿನ ಜೊತೆ ಕೂಡಿಕೊಂಡು Fe3O4 ಅನ್ನ ಉಂಟು ಮಾಡ್ತಾ ಇದೆ. ಫೆರಸ್ ಆಕ್ಸೈಡ್ ಅಂತ ನಾವು ಕರಿತದ ಅಥವಾ ಫೆರಿಕ್ ಆಕ್ಸೈಡ್ ಅಂತ ನಾವು ಕರಿತದಾವೆ. ಫೆರಿಕ್ ಆಕ್ಸೈಡ್ ಅಂದ್ರೆ Fe3 ಇದೆ ಅನುಕೂಲ ಇಲ್ಲಿ 3 ಕೊಡ್ರಿ. O4 ಇದಾವ ಅನುಕೂಲ ಇಲ್ಲಿ ನಾವು ಎಷ್ಟು ಕೊಡ್ಬೇಕು? 4 ಕೊಡ್ಲೇಬೇಕು. Oಗಳು 4 ಅದು, Hಗಳು 8 ಅದು ಸಿಂಪಲ್. Hಗಳು 8 ಅದಾವ ಅನ್ಕೊಳ್ಳಿ. ಸೊ H2 ಬೆರಿತಾ ಅದಾವಲ್ರಿ, 4H2 ಕೊಡೋಣ. ಆರಾಮಾಗಿ ಹೊರಗಡೆ ಬಂದ್ಬಿಡ್ಲಿ ಅದ ಹೈಡ್ರೋಜನ್ ಅನ್ನೆಲ್ಲ. ಬಟ್ ನಿಮಗೆ ಕ್ಲಾರಿಟಿ ಗೊತ್ತಿರಬೇಕು ಏನ್ ಹೇಳ್ರಿ, ಈ ಅಲ್ಯೂಮಿನಿಯಂ ಆಗಿರ್ಬೋದು, ಯಾವುದು ಅಲ್ಯೂಮಿನಿಯಂ ಆಗಿರ್ಬೋದು ಪ್ಲಸ್ ಕಬ್ಬಿಣ ಆಗಿರ್ಬೋದು, ಇವು ಏನ್ ಮಾಡಂಗಿಲ್ಲ ಹೇಳ್ರಿ, ಬಿಸಿ ನೀರ್ ಆಗಿರ್ಬೋದು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಎಕ್ಸಾಮ್ದಾಗ ಕೇಳ್ಬೋದು ನಿಮ್ಗ. ಬಿಸಿ ನೀರಿನ ಜೊತೆಗೆ ಅಥವಾ ತಂಪಾದ ನೀರಿನ ಜೊತೆಗೆ ಏನ್ ಮಾಡಂಗಿಲ್ಲ ಹೇಳ್ರಿ, ವರ್ತಿಸುವುದಿಲ್ಲ. ಮತ್ ಸಮೀಕರಣ ಯಾಕೆ ಬರದ್ರಿ ಸರ್ ಅದಕ್ಕೆ ಕೇಳ್ಬೋದು. ಸೊ ನಾನು ಸಮೀಕರಣ ಬರಿಬೇಕಾದ್ರೆ ಒಂದು ಪಾಯಿಂಟಿವ್ ಆಗಿ ಹೇಳ್ತಾ ಇದ್ದೇನೆ. ಇವು ಕೇವಲ ನೀರಿನ ಹಬೆ ಇದ್ರ ಮಾತ್ರ ನೆನ್ಪಿಟ್ಕೋರಿ. ನೀರಿನ ಹಬೆ ಇದ್ದಾಗ ಮಾತ್ರ ವರ್ತಿಸ್ತಾ ಇದಾವೆ. ಕಬ್ಬಿಣ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಹಬೆ ಇದ್ದಾಗ ಮಾತ್ರ, ನೀರಿನ ಹಬೆ ಏನು ಕರಿತಾವಲ್ಲ ಆವಿರ್ ರೂಪದಲ್ಲಿ ಹೋಗ್ತಿರ್ತಿಲ್ಲ ಅವಾಗಿದ್ದಾಗ ಮಾತ್ರ ವರ್ತಿಸ್ತಾ ಇದಾವೆ. ಅದ್ರ ಬದಲಾಗಿ ನೀವೇನಾದ್ರೂ ಕಬ್ಬಿಣ ತಗೊಂಡು ತಣ್ಣೀರ್ ಹಾಕಿರಂದ್ರೆ ಅಲ್ಲಿ ಏನಾದ್ರು ಬದಲಾವಣೆ ಆಗ್ತದ? ನೋ ಚೇಂಜ್ ರೈಟ್. ಸೊ ಬಿಸಿನೀರ್ ಹಾಕಿದಾಗೂ ಏನ್ ಚೇಂಜ್ ಆಗಂಗಿಲ್ಲ. ತಂಪು ನೀರ್ ಹಾಕಿದಾಗೂ ಏನು ಚೇಂಜ್ ಆಗೋದೇ ಇಲ್ಲ. ಯಾವಾಗ ಚೇಂಜ್ ಆಗ್ತದಪ್ಪ ಅಂದ್ರ ಹಬೆಯನ್ನ ಕೊಟ್ಟಾಗ ಕೆಲವೊಂದು ಬದಲಾವಣೆಗಳನ್ನ ನಾವು ಗಮನಿಸಬಹುದು. ಸೊ ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇನ್ನ ತಾಮ್ರವನ್ನ ನೋಡಿದ್ರೆ ತಾಮ್ರ ನೀರಿನ ಜೊತೆಗೆ ವರ್ತಿಸೋದೇ ಇಲ್ಲ, ನೆನ್ಪಿಟ್ಕೋರಿ. ಹೌದಾ, ತಾಮ್ರ ನೀರಿನ ಜೊತೆಗೆ ವರ್ತಿಸೋದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ನಾವು ತಾಮ್ರದ ಕೊಡದಲ್ಲಿ ನೀರನ್ನ ಹಾಕಿ ಏನ್ ಮಾಡ್ತಿರ್ತಾವ ಹೇಳ್ರಿ, ಕುಡಿತಿರ್ತಾವ. ಅವಂದ್ರಕ್ಕೆ ವರ್ತಿಸ್ತಾ ಇತ್ತಂದ್ರೆ ತಾಮ್ರದ ಆಕ್ಸೈಡ್ ಕಂಟಿನ್ಯೂಸ್ ಆಗಿ ಬಿಡುಗಡೆ ಆಗ್ತಿತ್ತು, ನಾವು ತಾಮ್ರದ ಆಕ್ಸೈಡ್ ಅನ್ನ ಕುಡಿಬೇಕಂತ ಪರಿಸ್ಥಿತಿನೂ ಬರ್ಬೋದಾಗಿತ್ತು. ಹೌದಾ, ಸೊ ಹಾಗಾಗಿ ತಾಮ್ರದ ಕೊಡಗಳಲ್ಲಿ ಏನಾಗಿರುತ್ತಾ ಅದಪ್ಪ ಅಂತ ಕೇಳಿದ್ರೆ ನೀರ ಬಳಕೆ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಬಿಕಾಸ್ ತಾಮ್ರ ನೀರಿನ ಜೊತೆಗೆ ವರ್ತಿಸೋದಿಲ್ಲ. ಯಾಕ ತಾಮ್ರ ಅನ್ನೋದೊಂದು ಏನು ಲೋಹ. ಹೌದಾ, ಸೊ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ನೀರಿನ ಜೊತೆಗೆ ಕೆಲವೊಂದು ಲೋಹಗಳು ವರ್ತಿಸುವುದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಬಟ್ ಬೇರೆ ಬೇರೆ ರೂಪದಲ್ಲಿದ್ದಾಗ, ಹಬೆ ರೂಪದಲ್ಲಿದ್ದಾಗ ಕೆಲವೊಂದು ಏನ್ ಮಾಡ್ತೇವ್ರಿ, ವರ್ತಿಸ್ತಕ್ಕಂಥ ಸಾಮರ್ಥ್ಯ ಐತ್ ಅನ್ನೋದು ನೋಡ್ತಾ ಇದಾವೆ. ಸೊ ಗೊತ್ತಿರಲಿ ಅದನ್ನ ಹೇಳೇನಿ. ಯಾವುದು ಈ ಸೀಸ್ ಆಗಿರ್ಬೋದು, PB ಅಂದ್ರೆ ಯಾವ್ದು ಹೇಳ್ರಿ, ಲೆಡ್. ಸೀಸ್ ಆಗಿರ್ಬೋದು, ಇದು ತಾಮ್ರ ಆಗಿರ್ಬೋದು, AU ಅಂದ್ರೆ ಮೇ ಬಿ ಚಿನ್ನ ಆಗಿರ್ಬೋದು, ಸೊ ಬೆಳ್ಳಿ ಆಗಿರ್ಬೋದು, ಇವು ನೀರಿನ ಜೊತೆಗೆ ವರ್ತಿಸೋದೇ ಇಲ್ಲ. ಇದ್ರ ಜೊತೆಗೆ ನೀರಿನ ಜೊತೆಗೆ ಏನ್ ಮಾಡಂಗಿಲ್ಲ ಹೇಳ್ರಿ, ಇವು ನೀರಿನ ಜೊತೆಗೆ ವರ್ತಿಸುವುದಿಲ್ಲ. ನೆನ್ಪಿಟ್ಕೋರಿ, ನೀರಿನ ಜೊತೆಗೆ ವರ್ತಿಸುವುದಿಲ್ಲ. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ದಾಗ ಕೇಳ್ಬೋದು ಪ್ರಶ್ನೆ ಮುದ್ದಮ್ ನಿಮ್ಗ. ತಾಮ್ರವು ನೀರಿನ ನೋಡ್ರಿ, ತಾಮ್ರ ಇದಲ್ಲ, ಈ ತಾಮ್ರ ನೀರಿನ ಜೊತೆಗೆ ವರ್ತಿಸಿದಾಗ ಏನ್ ಬಿಡುಗಡೆ, ಮತ್ತೆ ನೀವು ಅನ್ಬೋದು ತಾಮ್ರ ನೀರಿನ ಜೊತೆ ವರ್ತಿಸ ತಾಮ್ರದ ಆಕ್ಸೈಡ್ ಮತ್ತು ಹೈಡ್ರೋಜನ್. ನೋ ಏನು ಚೇಂಜಸ್ ಆಗೋದಿಲ್ಲ. ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯೋದೇ ಇಲ್ಲ. ವರ್ತಿಸುವುದಿಲ್ಲ ಅಂದ್ರೆ ಏನ್ ಹೇಳ್ರಿ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯೋದೇ ಇಲ್ಲ ರೀ. ರಾಸಾಯನಿಕ ಕ್ರಿಯೆ ನಡೆಯೋದೇ ಇಲ್ಲ ಅಲ್ಲಿ, ರೈಟ್. ಯಾಕ ಅಷ್ಟೊಂದು ಕ್ರಿಯಾಶೀಲ ಧಾತುಗಳು ಇವಲ್ಲ. ನಾವು ಮುಂದೆ ನೆಕ್ಸ್ಟ್ ಟಾಪಿಕ್ ಕಾನ್ಸೆಪ್ಟ್ ನೋಡ್ತದ ಕ್ರಿಯಾಶೀಲತೆಗಳು, ಅವುಗಳ ಆಧಾರದ ಮೇಲಿನ ರಾಸಾಯನಿಕ ಕ್ರಿಯೆಗಳ ನಡೀತಾನೆ ಇರ್ತಾ ಇದಾವೆ. ನಾವ್ ಏನಕ್ಕ ನೋಡಿದ್ವಿ ಇಲ್ಲಿ. ಸೊ ಇದ್ರಲ್ಲಿ ನೀವು ಅನ್ಬೋದು ಅಲ್ಯೂಮಿನಿಯಂ ದೊಡ್ಡದು, ಕಬ್ಬಿಣ ದೊಡ್ಡದು, ಅಥವಾ ಕ್ಯಾಲ್ಸಿಯಂ ದೊಡ್ಡದು, ಅಥವಾ ಪೊಟ್ಯಾಷಿಯಂ ಸೋಡಿಯಂ ದೊಡ್ಡದು. ಅಂದ್ರ ಇಲ್ಲಿ ಹೈಡ್ರೋಜನ್ ಅನಿಲಗಳು ಅಂದ್ರೆ ಗುಳ್ಳೆಗಳು ಎಷ್ಟು ಉಂಟಾಗ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇದೆ. ಗುಳ್ಳೆಗಳು ಎಷ್ಟು ಸ್ಪೀಡ್ ಆಗಿ ಹೊರಗೆ ಬರೋದಾವಲ್ಲ ಅದ್ರ ಕ್ರಿಯಾಶೀಲತೆ ನಮ್ಗೆ ಕ್ಲಾರಿಟಿ ಗೊತ್ತಾಗ್ತಾ ಇದೆ ಇಲ್ಲಿ ನೀರಿನ ಜೊತೆಗೆ. ಹೌದಾ, ಸೊ ಹಂಗಾರೆ ಇವು ಗೊತ್ತಾಗೋದಿಲ್ಲ ಅನ್ಕೊಳ್ಳಿ, ಇವ್ರು ನಮ್ಮ ಕ್ರಿಯಾಶೀಲತೆಯಲ್ಲಿ ಗೊತ್ತಾಗೋದಿಲ್ಲ. ಹಾಗಾಗಿ ಬೇರೆ ಒಂದು ರಾಸಾಯನಿಕ ಗುಣಗಳನ್ನ ನಾವು ಅದರಲ್ಲಿ ಪರೀಕ್ಷೆ ಮಾಡ್ಬೇಕಾಗ್ತದೆ. ಈಗ ಸೋಡಿಯಂ, ಪೊಟ್ಯಾಷಿಯಂ ಸ್ಪೀಡ್ ಹೈಡ್ರೋಜನ್ ಬಾಂಬ್ ಉಂಟಾದೈತಿ, ಅದಾದ ನಂತರ ಸೋಡಿಯಂ ಉಂಟಾದೈತಿ. ಹಾಗಾಗಿ ಪೊಟ್ಯಾಷಿಯಂ ಹೆಚ್ಚು ಕ್ರಿಯಾಶೀಲ, ಅದಾದ ಸೋಡಿಯಂ ಅಂತ ಹೇಳ್ತಾವ. ರೈಟ್. ಸೊ ಆದ ಮ್ಯಾಗ್ನೀಷಿಯಂ ಬರ್ತಾ ಇದೆ, ರೈಟ್. ಸೊ ಕ್ಯಾಲ್ಸಿಯಂ ಬರ್ತಾ ಇದೆ, ಮ್ಯಾಗ್ನೀಷಿಯಂ ಬರ್ತಾ ಇದೆ, ಅಲ್ಯೂಮಿನಿಯಂ ಬರ್ತಾ ಇದೆ. ಅಂದ್ರೆ ಅವು ವೇಗವಾಗಿ ಗುಳ್ಳೆಗಳು, ಹೈಡ್ರೋಜನ್ ಗುಳ್ಳೆಗಳು ಎದರಲ್ಲಿ ಸ್ಪೀಡ್ ಆಗಿ ಹೆಚ್ಚು ಉಂಟಾಗದವು ಅದರ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಯಾವ್ದು ಕ್ರಿಯಾಶೀಲತೆ ಅಂತ ಹೇಳ್ಬೋದು, ರೈಟ್. ಓಕೆ, ಸೊ ಪ್ರಯೋಗ ಮಾಡಿ ಹೇಳ್ಬೋದು, ಅಥವಾ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನಾವು ಕ್ರಿಯಾಶೀಲತೆ ಧಾತುಗಳನ್ನು ಪಟ್ಟಿನ ಕೊಡ್ತಾ ಇದ್ದೇವೆ, ಅದರಲ್ಲಿ ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತಾ ಇದೆ, ರೈಟ್. ಸೊ ಈ ಒಂದು ವಸ್ತುಗಳು ನೋಡ್ಲ, ಚಿನ್ನ ಬೆಳ್ಳಿ ಆಗಿರ್ಬೋದು, ಇವ ವರ್ತಿಸೋದಿಲ್ಲ. ನೋಡ್ಲ, ನಾವು ಕೈಯ ಬಂಗಾರ ಹಾಕಿದ್ದು ನಾವು ದಿನ ನೀರಿನ ಕೆಲಸ ಮಾಡ್ತಿರ್ತೇವೆ, ಏನು ಸಮಸ್ಯೆ ಆಗೋದಿಲ್ಲ. ಚಿನ್ನ ಹೆಂಗಿರ್ತದ ಹಂಗೆ ಇರ್ತದ, ಬೆಳ್ಳಿ ಹೆಂಗಿರ್ತದ ಹಂಗೆ ಇರ್ತದೆ, ಯಾವ್ದು ಸಮಸ್ಯೆ ಇಲ್ಲ. ಅವು ಯಾವುದೇ ರೀತಿ ವರ್ತಿಸೋದೇ ಇಲ್ಲ. ಸೊ ನೆನಪಿರ್ಲಿ ನಿಮಗೆ, ರೈಟ್. ಓಕೆ, ಇದು ಪ್ರಮುಖವಾಗಿ ನೀರಿನ ಜೊತೆ ಆದ ಕೂಡಲೇ ನೆಕ್ಸ್ಟ್ ಮತ್ತೊಂದು ಕಾನ್ಸೆಪ್ಟ್, ದಟ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಇವತ್ತು.
ಆಮ್ಲಗಳ ಜೊತೆ ವರ್ತನೆ. ವೆರಿ ಇಂಟ್ರೆಸ್ಟಿಂಗ್. ಯಾವ ಲೋಹಗಳು ಆಮ್ಲಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದ್ದಾವೆ. ಈಗಾಗಲೇ ಆಮ್ಲಗಳು ಪ್ರತ್ಯಾಮ್ಲಗಳು ಅನ್ನುವಂಥ ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ, ನಾವು ಕಲ್ತಿದ್ದೇವೆ ನೀವು ಈಗಾಗಲೇ ಫಸ್ಟ್ ಭಾಗದಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ರೈಟ್. ಸೊ ಹಾಗಾದ್ರೆ ಆಮ್ಲಗಳ ಜೊತೆಗೆ ಯಾವ ಲೋಹಗಳು ಯಾವ ರೀತಿ ವರ್ತಿಸ್ತಾ ಇದಾವೆ ನೋಡಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಲೋಹಗಳು ಇದರ ಜೊತೆಗೆ ಆಮ್ಲಗಳ ಜೊತೆಗೆ ವರ್ತಿಸ್ತಾ ಇದ್ದಾವೆ. ಎಕ್ಸಾಕ್ಟ್ಲಿ ವರ್ತನೆ ಮಾಡ್ತಾ ಇದ್ದಾವೆ. ಸೊ ಅದ್ರ ಜೊತೆಗೆ ಏನ್ ಬಿಡುಗಡೆ ಮಾಡ್ತಾವಪ್ಪ ಅಂದ್ರ ಲವಣವನ್ನ ಬಿಡುಗಡೆ ಮಾಡ್ತಾ ಇದ್ದಾವೆ, ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾ ಇದ್ದಾವೆ. ಲವಣದ ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾ ಇದ್ದಾವೆ. ಸೊ ಬನ್ನಿ ಹಾಗಾದ್ರೆ ಮ್ಯಾಗ್ನೇಷಿಯಂ ಅನ್ನುವಂತ ಲೋಹ ಇದೆ, ಸಿಂಪಲ್ ಆಗಿ ತಗೋಣ ನೋಡಿ. ಮ್ಯಾಗ್ನೇಷಿಯಂ ಅನ್ನುವಂತ ಲೋಹ ಇದೆ, ಅದು ಆಮ್ಲ. ಆಮ್ಲ ಅಂದ್ರೆ ಯಾವ ತಗೋಣ? ಹೈಡ್ರೋಕ್ಲೋರಿಕ್ ಆಮ್ಲ ತಗೋಣ. ಹೈಡ್ರೋಕ್ಲೋರಿಕ್ ಆಮ್ಲ HCl ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದು ಲೋಹಗಳ ಜೊತೆ ಕೂಡಿದಾಗ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅನ್ನ ಬಿಡುಗಡೆ ಮಾಡ್ತೈತಿ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಅನ್ನ, ಇದು ಕ್ಲೋರಿನ್ ಹೈಡ್ರೋಕ್ಲೋರಿಕ್ ಆಮ್ಲ ಆಯ್ತು, ಅಲ್ಲಿ ಕ್ಲೋರೈಡ್ ಆಯ್ತು, 2 ಅಂತಂದು ಬರ್ತಾ ಇದೆ. ಅವಾಗ ಇಲ್ಲಿ 2 ತಗೋಣ ನಂತರ. ಸೊ ಹಾಗಾದ್ರೆ ಇಲ್ಲಿ 2HCl ಬರೋಣ. Cl 2 ಕೌಂಟ್, ಅದು Hಗಳು 2, ಎಸ್ ಹೈಡ್ರೋಜನ್ ಏನಾಯ್ತು ಬಿಡುಗಡೆ ಆಯ್ತು. ಸಿಂಪಲ್ ಇದೆ, ಎಕ್ಸಾಕ್ಟ್ಲಿ ಸಿಂಪಲ್. ಜಿಂಕ್ ಇದೆ. ಸೊ ಜಿಂಕ್ ಇದೆ ಅಂದ್ಕೊಳ್ಳೆ, ಜಿಂಕ್ ಬರೋಣ. ಜಿಂಕ್ ಸಂಕೇತ ಜಡನ್ನ, ಜಿಂಕ್ ಕ್ಲೋರೈಡ್ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಏನುಂಟು ಮಾಡ್ತದೆ ಹೇಳ್ರಿ? ಜಿಂಕ್ ಕ್ಲೋರೈಡ್ ಅನ್ನ ಬಿಡುಗಡೆ ಮಾಡ್ತೈತಿ, ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತೈತಿ. ಇಲ್ಲಿ 2 ಕೊಟ್ರಂದ್ರ ಸಮೀಕರಣ ಏನಾಯ್ತು ಕ್ಲಿಯರ್ ಆಯ್ತು ಅನ್ನೋದನ್ನ ನೋಡ್ತಾ ಇದ್ದಾರೆ, ರೈಟ್. ಸೊ ನೋಡಿ, ಹೈಡ್ರೋಕ್ಲೋರಿಕ್ ಆಮ್ಲನೂ ಆಗಿರ್ಬೋದು ಅಥವಾ ಸಲ್ಫೂರಿಕ್ ಆಮ್ಲ H2SO4 ಬರ್ತಾ ಇದೆ ನೋಡ್ರಿ. H2SO4 ಅನ್ನು ಸಹಿತ ನಾವು ತಗೋಬಹುದು. ಉದಾಹರಣೆ ಮ್ಯಾಗ್ನೇಷಿಯಂ ಇದೆ, ಈ ಮ್ಯಾಗ್ನೇಷಿಯಂ ಸಲ್ಫೂರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಅವಾಗ ಏನ್ ಮಾಡ್ತದೆ? ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನ ಬಿಡುಗಡೆ ಮಾಡ್ತೈತಿ. ಆಯಾ ಲವಣಗಳು ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನ ಬಿಡುಗಡೆ ಮಾಡ್ತೈತಿ. ಇಲ್ಲಿ ಅದ ಮ್ಯಾಗ್ನೀಷಿಯಂ ಸಲ್ಫೇಟ್. ಯಾಕ ಹೈಡ್ರೋಜನ್ ಹೊರಗೆ ತೆಗಿಬೇಕು ನಾವು, ಅದು ಹೊರಗೆ ಹೋಗ್ತಾ ಇದೆ ನೋಡಿ. ಮ್ಯಾಗ್ನೀಷಿಯಂ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಉಂಟು ಮಾಡ್ತೈತಿ, ಕ್ಯಾಲ್ಸಿಯಂ ಸಲ್ಫೇಟ್ ಉಂಟು ಮಾಡ್ತಾ ಇದೆ, ರೈಟ್. ಸೊ ಈ ರೀತಿ ಏನಾಗ್ತಾವಪ್ಪ ಅಂದ್ರ ಆಯಾ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿ ಲವಣ ನೋಡ್ತಾ ಇದಾವೆ, ಜೊತೆಗೆ ಏನ್ ಹೇಳ್ರಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾ ಇದಾವೆ. ಅದು ಹೈಡ್ರೋಕ್ಲೋರಿಕ್ ಆಮ್ಲನೂ ಆಗಿರ್ಬೋದು ಅಥವಾ ಸಲ್ಫೂರಿಕ್ ಆಮ್ಲನೂ ಆಗಿರ್ಬೋದು. H2SO4 ಸಲ್ಫೂರಿಕ್ ಆಮ್ಲನೂ ಆಗಿರ್ಬೋದು. ಆದರೆ ಬಹಳ ಇಂಟ್ರೆಸ್ಟಿಂಗ್ ಇನ್ನೊಂದು ಪಾಯಿಂಟ್ ಇದೆ. ಆದರೆ ಸೊ ಬನ್ನಿ ನೋಡೋಣ, ಇನ್ನೊಂದು 2-3 ಉದಾಹರಣೆಗಳಿದಾವೆ. ಅಲ್ಯೂಮಿನಿಯಂ ಇದೆ, ಸೊ ಯು ಕ್ಯಾನ್ ಟೇಕ್ ಇಟ್. ಅಲ್ಯೂಮಿನಿಯಂ ಯಾವುದು ಸಲ್ಫೇಟ್ ತಗೋಣ. ಓಕೆ, H2SO4 ಜೊತೆಗೆ H2SO4 ಅಂದ್ರೆ ಏನ್ ಹೇಳ್ರಿ? ಸಲ್ಫೂರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಸಲ್ಫೇಟ್ ಅನ್ನ ಬಿಡುಗಡೆ ಮಾಡ್ತೈತಿ. ಏನ್ ಹೇಳ್ರಿ? ಅಲ್ಯೂಮಿನಿಯಂ ಸಲ್ಫೇಟ್. ಅದ್ರ ಜೊತೆಗೆ ಏನ್ ಬಿಡುಗಡೆ ಆಗೈತಿ? ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತೈತಿ, ರೈಟ್. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಸೊ ದಟ್ ಈಸ್ ರಾಜದ್ರವ ಅಂತ ಒಂದು ಪಾಯಿಂಟ್ ಬಂದಿದೆ, ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ ಆಚೆಗೆ ಎಲ್ಲರೂ ಬಂದ್ರು ಬರ್ಬೋದು. ರಾಜದ್ರವಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಅಕ್ವಾರೇಜಿಯಾ ಅಂತ ನಾವು ಕರಿತಾವೆ. ಇನ್ನೊಂದು ಹೆಸರು ಹೇಳ್ರಿ ಅಕ್ವಾರೇಜಿಯಾ ಮತ್ತು ಅಕ್ವಾರೇಜಿಯಾ ಅಂತ ನಾವು ಕರಿತಾವೆ. ಏನೇನು ಅಕ್ವಾರೇಜಿಯಾ? ಅಕ್ವಾರೇಜಿಯಾ ಅನ್ನೋದೊಂದು ದ್ರಾವಣ. ಏನ್ ದ್ರಾವಣ? ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ, ಜೊತೆಗೆ ನೈಟ್ರಿಕ್ ಆಮ್ಲ ಇದೆ. 2 ಆಮ್ಲಗಳಿದಾವೆ. 2 ಆಮ್ಲಗಳು, ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ನೈಟ್ರಿಕ್ ಆಮ್ಲ ಅಂತ ನಾವು ಕರಿತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ಹೈಡ್ರೋಕ್ಲೋರಿಕ್ ಆಮ್ಲ 3 ಪ್ರಮಾಣ ಇರ್ತಾ ಇದೆ, ನೈಟ್ರಿಕ್ ಆಮ್ಲ 1 ಪ್ರಮಾಣ ಇರ್ತಾ ಇದೆ. 3 ಹೈಡ್ರೋಕ್ಲೋರಿಕ್ ಆಮ್ಲ 1 ನೈಟ್ರಿಕ್ ಆಮ್ಲಗಳ ಮಿಶ್ರಣಕ್ಕೆ ನಾವೇನಂತ ಕರಿತಾವ? ರಾಜದ್ರವ ಅಂತ ನಾವು ಕರಿತಾ ಇದ್ದೇವೆ. ಹಾಗಾದ್ರೆ ಏನದು ರಾಜದ್ರವ? ಇವತ್ತು ನಾವು ಏನ ಚಿನ್ನವನ್ನ ಕರಗಿಸ್ತಾ ಇದಾವಲ್ಲ, ಚಿನ್ನವನ್ನ ಕರಗಿಸಲು ಅಥವಾ ಬೆಳ್ಳಿಯನ್ನ ಕರಗಿಸಲು ಅಥವಾ ಪ್ಲಾಟಿನಂ ಬೆಲೆ ಬಾಳುವ ಎಲ್ಲ ಮೂಲ ವಸ್ತುಗಳಲ್ಲಿ ಅತಿ ಬೆಲೆ ಬಾಳುವಂತ ಒಂದು ವಸ್ತು ಪ್ಲಾಟಿನಂ ಆಗಿರ್ಬೋದು. ಈ ಚಿನ್ನ ಬೆಳ್ಳಿ ಪ್ಲಾಟಿನಂಗಳನ್ನ ಕರಗಿಸ್ತಾ ಇದಾವಲ್ಲ, ಕರಗಬೇಕಲ್ಲ, ಅದ ಎದ್ರ ಕರಗ್ತದ? ರಾಜದ್ರವದ ಕರಗ್ತದ, ಬೇರೆ ಹತ್ರ ಕರಗೋದಿಲ್ಲ. ನಮ್ಗೆ ಹೆಂಗ್ ಬೇಕಂಗ್ ಕರಗಿಸ್ಬೇಕಲ್ಲ. ಚಿನ್ನ ಗಟ್ಟಿ ಬಂಗಾರವನ್ನ ಕರಗಿಸಿ ನಮ್ಗೆ ಹೆಂಗ್ ಬೇಕಾದಂಗ್ ತಂತಿಯನ್ನಾಗಿ ಹಾಳೆಯನ್ನಾಗಿ ನಾವು ಮಾಡ್ಬೋದಲ್ಲ. ಫಸ್ಟ್ ಕರಗಿಸ್ಬೇಕಲ್ಲ, ಅದನ್ನ ದ್ರವ ರೂಪಕ್ಕೆ ತರಬೇಕಲ್ಲ ಚಿನ್ನವನ್ನ. ಅವಾಗ ನಾವು ಬಳಸುವಂತ ಒಂದು ದ್ರಾವಣ ಯಾವ್ದು ಹೇಳ್ರಿ? ದಟ್ ಈಸ್ ರಾಜದ್ರವ. ಅದಕ್ಕೆ ಇನ್ನೊಂದು ಹೆಸರ ಅಕ್ವಾರೇಜಿಯಾ. ಅಕ್ವಾರೇಜಿಯಾದಾಗ ಏನಿರ್ತದೆ ಹೇಳ್ರಿ? 3 ಪ್ರಮಾಣ ಹೈಡ್ರೋಕ್ಲೋರಿಕ್ ಆಮ್ಲ, 1 ಪ್ರಮಾಣ ನೈಟ್ರಿಕ್ ಆಮ್ಲ ಇರ್ತಾ ಇದೆ. ಅವುಗಳ ಮಿಶ್ರಣ ರಾಜದ್ರವ. ಚಿನ್ನ ಕರಗಿಸಲು, ಬೆಳ್ಳಿ ಕರಗಿಸಲು, ಪ್ಲಾಟಿನಂ ಅನ್ನ ಕರಗಿಸಲು ಬಳಕೆ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಅಂತ ಹೇಳ್ತಾ, ಸೊ ಈ ಆಮ್ಲಗಳದ ಮತ್ತೊಂದು ವಿಶೇಷ ಬರ್ತಾ ಇದೆ, ನೈಟ್ರಿಕ್ ಆಮ್ಲ ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು. ನೈಟ್ರಿಕ್ ಆಮ್ಲ ಕೆಲವೊಂದು ಲೋಹಗಳ ಜೊತೆ ವರ್ತಿಸೋದೇ ಇಲ್ಲ ರೀ, ನೆನ್ಪಿಟ್ಕೋರಿ. ಈ ನೈಟ್ರಿಕ್ ಆಮ್ಲ ಇದಲ್ಲ, ದಟ್ ಈಸ್ HNO3 ಇದಲ್ಲ, ಈ ನೈಟ್ರೋಜನ್ ವರ್ತಿಸೋದೇ ಇಲ್ಲ.
ವರ್ತಿಸಿದ್ರೂ ಸಹಿತ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡಂಗಿಲ್ಲ ರೀ. ನಾವ್ ಅನ್ಕ ನೋಡಿದ್ದು ಎಲ್ಲಾ ಆಮ್ಲಗಳು ಏನ್ ಮಾಡ್ತಿದ್ವು ಹೇಳ್ರಿ, ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತಿದ್ವು ಅನ್ನೋದು ನಾವು ನೋಡಿದ್ದು ಹೌದಾ. ಬಟ್ ಇದು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುವುದಿಲ್ಲ, ನೆನ್ಪಿಟ್ಕೋರಿ. ಸೊ ಇದು ಲೋಹಗಳ ಜೊತೆ ವರ್ತಿಸಿ, ನೆನ್ಪಿಟ್ಕೋರಿ, ಲೋಹಗಳ ಜೊತೆ ವರ್ತಿಸಿ, ಎಕ್ಸಾಮ್ದಾಗ ಬಂದ್ರೂ ಬರ್ಬೋದು ಒಂದ್ ಅಂಕ, ವರ್ತಿಸಿ ಲೋಹಗಳ ಜೊತೆ ವರ್ತಿಸಿ ಏನ್ ಮಾಡಂಗಿಲ್ಲ ಹೇಳ್ರಿ, ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ. ನೆನ್ಪಿಟ್ಕೋರಿ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದೇ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್. ಮಾಡುವುದಿಲ್ಲ ರೀ, ಒಟ್ಟ ಮಾಡುವುದಿಲ್ಲ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುವುದಿಲ್ಲ. మరి ಏನ್ ಬಿಡುಗಡೆ ಮಾಡ್ತೈತಿ, ಸಿಂಪಲ್ ಆಗಿ ಮಾಡ್ತದ ನೋಡ್ರಿ, ನೈಟ್ರಸ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ ಗಳನ್ನ ಏನ್ ಮಾಡಿದೀಪ ಅಂದ್ರೆ ಬಿಡುಗಡೆ ಮಾಡ್ತೈತಿ. ನೈಟ್ರೋಜನ್ ಆಕ್ಸೈಡ್ ಗಳನ್ನ ಏನ್ ಮಾಡಿದ್ವಿ ಹೇಳ್ರಿ, ಬಿಡುಗಡೆ ಮಾಡ್ತಾ ಇದೆ. ಬಿಡುಗಡೆ ಮಾಡ್ತಕ್ಕಂಥ ವಸ್ತು ಯಾವ್ದ್ರಿ, ನೈಟ್ರೋಜನ್ ಬಿಡುಗಡೆ ಮಾಡುತ್ತದೆ ಅನ್ನೋದನ್ನ ನೋಡ್ತಾ ಇದಾವೆ. ಬಿಕಾಸ್ ಆಫ್ ಇದ್ಯಾವುದು, ಈ ನೈಟ್ರಿಕ್ ಆಮ್ಲ ಏನದಲ್ಲ HNO3 ಒಂದ್ ಏನಪ್ಪಾ ಅಂದ್ರೆ ಪ್ರಬಲವಾಗಿರ್ತಕ್ಕಂಥ ಉತ್ಕರ್ಷಕವಾಗಿದೆ. ಪ್ರಬಲ ಉತ್ಕರ್ಷಕ ಅಂದ್ರೆ ಈಗಾಗಲೇ ರಾಸಾಯನಿಕ ಸಮೀಕರಣ ಪಾಠದಾಗ ನೋಡಿದವು. ಆಕ್ಸಿಜನ್ ಪಡೆದುಕೊಳ್ತಕ್ಕಂಥ ಒಂದು ಪ್ರಬಲ ಉತ್ಕರ್ಷಕ, ಆಕ್ಸಿಜನ್ ಪಡೆಯೋದೇ ದಟ್ ಇಸ್ ಉತ್ಕರ್ಷಣ ಅಂತ ನಾವು ನೋಡಿದ್ದು. ಪ್ರಬಲ ಉತ್ಕರ್ಷಕವಾಗಿ ಕೆಲಸ ಮಾಡ್ತಾ ಇದೆ, ನಿಮಗೆ ಗೊತ್ತಿರ್ಲಿ. ಯಾವುದು, ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕವಾಗಿರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂತಾರೆ, ಇದು ಹೈಡ್ರೋಜನ್ ಬಿಡುಗಡೆ ಮಾಡುವುದಿಲ್ಲ. ಹಾಗಾದ್ರೆ ಏನ್ ಬಿಡುಗಡೆ ಮಾಡಿದೀಪ ಅಂದ್ರೆ ಹೈಡ್ರೋಜನ್ ಬದಲಾಗಿ, ಸೊ ಹೈಡ್ರೋಜನ್ ಅನಿಲದ ಬದಲಾಗಿ ಏನ್ ಬಿಡುಗಡೆ ಮಾಡ್ತೈತಿಪ್ಪ ಆತರ, ನೀರನ್ನ ಬಿಡುಗಡೆ ಮಾಡ್ತೈತಿ. ನೀರನ್ನು ಬಿಡುಗಡೆ ಮಾಡುತ್ತದೆ. ಬಹಳ ಇಂಪಾರ್ಟೆಂಟ್ ಅಲ್ರಿ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ನೀರನ್ನ ಏನ್ ಮಾಡಿದೀಪ ಅಂದ್ರ, ಸೊ ನೀರನ್ನ ಬಿಡುಗಡೆ ಮಾಡ್ತೈತಿ. ಯಾವುದು, ನೈಟ್ರಿಕ್ ಆಮ್ಲ ಲೋಹಗಳ ಜೊತೆ ವರ್ತಿಸಿ ಏನ್ ಮಾಡ್ತದೆ, ನೀರನ್ನ ಬಿಡುಗಡೆ ಮಾಡ್ತಾ ಇದೆ. ಅಲ್ಲಿ ನೈಟ್ರೋಜನ್ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡ್ತೈತಿ. ಜೊತೆಗೆ ನೀರನ್ನ ನೋಡಿ, ಕೆಲವು ಲವಣಗಳು ಬರ್ತಾ ಇದಾವೆ, ಲವಣಗಳ ಜೊತೆ ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗ್ತಾ ಇದಾವೆ. ಜೊತೆಗೆ ಏನಪ್ಪಾ ಆತರ ನೀರು ಏನಾಗ್ತದೆ, ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಸಿಂಪಲ್ ಅದಲ್ರಿ. ಎಸ್, ವೆರಿ ಇಂಟ್ರೆಸ್ಟಿಂಗ್. ಈಗ ಉದಾಹರಣೆ ನಾವು ಯಾವ್ದಾರ ಒಂದು ತಗೋಬಹುದು, ಏನ್ ಸಮಸ್ಯೆ ಇಲ್ಲ, ರೈಟ್. ಸೊ ಜಿಂಕ್ ತಗೋಣ. ಈಗ ಉದಾಹರಣೆ ಏನ್ ಮಾಡೋಣಪ್ಪ ಅಂದ್ರ, ಸೊ ಜಿಂಕ್ ಅನ್ನ ತಗೋಣ. ಸೊ ಈಗ ಉದಾಹರಣೆ ಜಿಂಕ್ ಇದೆ ತಿಳ್ಕೊರಿ. ಜಿಂಕ ಇದ್ರ ಜೊತೆಗೆ ನೈಟ್ರಿಕ್ ಆಮ್ಲದ ಜೊತೆಗೆ ನೋಡಿ, ಎದ್ರ ಜೊತೆಗೆ, ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ನೋಡಿ, ಜಿಂಕ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಏನುಂಟು ಮಾಡ್ತದಪ್ಪ ಅಂದ್ರ, ಜಿಂಕ್ ನೈಟ್ರೇಟ್ ಅನ್ನ ಉಂಟು ಮಾಡ್ತಾ ಇದೆ. ಜಿಂಕ್ ನೈಟ್ರೈಟ್ ಅನ್ನ ಉಂಟು ಮಾಡ್ತಾ ಇದೆ. ನೋಡಿ, ಜಿಂಕ್ ನೈಟ್ರೇಟ್ ಅನ್ನ ಉಂಟು ಮಾಡ್ತಾ ಇದೆ. ಜೊತೆಗೆ ನೋಡ್ರಿ, ಜೊತೆಗೆ ಏನ್ ಬಿಡುಗಡೆ ಮಾಡ್ತೀಪ ಅಂದ್ರ, ನೈಟ್ರೋಜನ್ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೈತಿ. ಜೊತೆಗೆ ನೀರನ್ನು ಸಹಿತ ಬಿಡುಗಡೆ ಮಾಡ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ನೀರನ್ನು ಸಹಿತ ಏನ್ ಮಾಡ್ತದೆ ಅಂದ್ರೆ ಬಿಡುಗಡೆ ಮಾಡ್ತಾ ಇದೆ ಅನ್ನೋದು ನೋಡ್ತದೆ. ಜಡ್ಡನ್ನು ಒಂದೇ ಇರಲಿ, ಗಮನಿಸ್ಬೇಕು. ಇಲ್ಲಿ ನಾವು 4H ಕೊಟ್ಟಂದ್ರೆ ನೋಡ್ರಿ, 4H, ಸೊ ದಟ್ ಈಸ್ 2 ಆಯ್ತು. 4H, 2 H ಕ್ಲಿಯರ್ ಐತಿ. H 4 ಅದು, ಓಗಳು 2 ಅದಾವೆ, ಇಲ್ಲಿ 2 ಅದಾವೆ, 4, ಇಲ್ಲಿ 6 ಅದಾವೆ. 3 2 6, 6 8 10 ಇಲ್ಲಿ ಎಷ್ಟು, 4 3 12 ಅದ್ರಲ್ಲ. 12 ಅದು ಅಂದ್ರೆ ಇಲ್ಲಿ ಏನ್ ಮಾಡೋಣ, ಇಲ್ಲಿ 2 ಕೊಡೋಣ. ಕರೆಕ್ಟಾ? ಎಸ್. ನೋಡ್ರಿ, ಗಮನಿಸ್ಬೇಕು ಈ ಸಮೀಕರಣ ಹೆಂಗ್. ಜಿಂಕ್ ಒಂದೇ ಇದೆ. Hಗಳು ಎಟ್ಟದಾವೆ, 4 ಇದಾವೆ. Nಗಳು ಎಟ್ಟದಾವೆ, 4 ಇದಾವೆ. ಓಗಳು ಎಟ್ಟದಾವೆ, 12 ಇದಾವೆ. ನೋಡಿ, ಇದು 4 1 4 4 1 4 4 3 12 ಈ ರೀತಿ ಬರ್ಕೋಬೇಕಾಗ್ತದೆ. ಸೊ ಇಲ್ಲಿ ಜಡ್ಡನುಗಳು ಎಷ್ಟಿದಾವೆ, 1 ಇದೆ. Hಗಳನ್ನ ಗಮನಿಸೋಣ. ಈಗ Hಗಳು ನೋಡ್ರಿ, 2 2 4. ನೋಡಿ, ಇದು ಸರಿ ಆಯ್ತು, ಇದು ಸರಿ ಆಯ್ತು. ಇನ್ನ N ಇದೆ. N ಎಷ್ಟದ ನೋಡ್ರಿ, N ಇಲ್ಲಿ ಎಷ್ಟದ ನೋಡ್ರಿ, ಇಲ್ಲಿ 1 ಇದೆ. 1 × 2 ಅಂದ್ರೆ 2, ಇಲ್ಲಿ 2. ಹಾಗಾದ್ರೆ Nಗಳು 4, ಎಕ್ಸಾಕ್ಟ್ಲಿ ರೈಟ್. ಓಗಳು ಇಲ್ಲಿ 12 ಇದಾವೆ. ನೋಡ್ರಿ, 3 2 6, 2 2 4, 6 4 10 10 2 12. ರೈಟ್, ಎಕ್ಸಾಕ್ಟ್ಲಿ ರೈಟ್. ಸೊ ಸಮೀಕರಣವನ್ನ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ, ನೆನ್ಪಿಟ್ಕೋರಿ. ಓಕೆ. ಸೊ ಜಿಂಕ ನೈಟ್ರಿಕ್ ಆಮ್ಲ ಜೊತೆಗೆ ಕೂಡಿ ಜಿಂಕ್ ನೈಟ್ರೇಟ್ ಪ್ಲಸ್ ನೈಟ್ರೋಜನ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತೈತಿ. ಅದ್ರ ಜೊತೆಗೆ ಕ್ಯಾಲ್ಸಿಯಂ ತೊಂದ್ರು ಸಹಿತ ಕ್ಯಾಲ್ಸಿಯಂ ನೈಟ್ರಿಕ್ ಆಮ್ಲ ಜೊತೆಗೆ ಕೂಡಿ ಕ್ಯಾಲ್ಸಿಯಂ ನೈಟ್ರೇಟ್, ನೈಟ್ರೋಜನ್ ಆಕ್ಸೈಡ್ ನೀರನ್ನ ಬಿಡುಗಡೆ ಮಾಡ್ತೈತಿ. ಯಾವ ಬೇಕಾದ್ರೂ ತಗೋಬಹುದು, ರೈಟ್. ಸೊ ಯಾಕೋ ಪ್ರಬಲ ಉತ್ಕರ್ಷಕ ಆಗಿರೋದ್ರಿಂದ ನೀರನ್ನ ಬಿಡುಗಡೆ ಮಾಡ್ತೈತಿ. ಸೊ ನಿಮ್ಗೆ ಗೊತ್ತಿರಬೇಕು. ಸತ್ತು ತಗೋ, ಜಿಂಕ್ ಸತ್ತು ತಗೊಂಡ್ರೆ ಕಬ್ಬಿಣ ತಗೋಬಹುದು, ಕ್ಯಾಲ್ಸಿಯಂ ತಗೋರಿ, ರೈಟ್. ಸೇಮ್ ಇಲ್ಲಿ ಅಷ್ಟೇ ಚೇಂಜ್ ಮಾಡೋದು. ಇಲ್ಲಿ ಕ್ಯಾಲ್ಸಿಯಂ ಇತ್ತಂದ್ರೆ ಎಲ್ಲ ಉಳಿದೆಲ್ಲ ಸೇಮ್ ಬರ್ತದೆ. ಇಲ್ಲಿ CA ಇದಷ್ಟ ಚೇಂಜ್ ಆಗ್ತದೆ.
ಕ್ಯಾಲ್ಸಿಯಂ ತಗೋರಿ, ಯಾವ ಬೇಕಾದ್ರೂ ತಗೋಬಹುದು ನೀವು. ಅಲ್ಯೂಮಿನಿಯಂ ತಗೋಬಹುದು, ರೈಟ್. ಅಲ್ಯೂಮಿನಿಯಂ ಅನ್ನು ಸಹಿತ ತಗೋಬಹುದು, Al2 ತಗೋಬಹುದು ಬೇಕಾದ್ರೆ. ಸೊ ಸೇಮ್ ಬರ್ತಾ ಇದೆ, ರೈಟ್. ಸೊ ಸಮೀಕರಣ ಸೇಮ್ ಬರೀಬಹುದು. ಆದ್ರೆ ನಿಮ್ಗೆ ಗೊತ್ತಿರಬೇಕು, ಎರಡು ಅಂಶಗಳನ್ನ ನಾನು ಬರ್ದಿದ್ದೀನಿ. ಒಂದು ಮ್ಯಾಗ್ನೀಸಿಯಮ, ಇನ್ನೊಂದು ಮ್ಯಾಂಗನೀಸ್ ಅಂತ ಕರಿತಾ ಇದಾವೆ. ಒಂದು ಮ್ಯಾಗ್ನೀಷಿಯಮ. ಇವು ಏನ್ ಮಾಡ್ತಾ ಇದಾವಪ್ಪ ಅಂದ್ರ, ಸೊ ನಿಮ್ಗೆ ಗೊತ್ತಿರ್ಬೇಕು ಏನ್ ಹೇಳ್ರಿ, ಈ ಮ್ಯಾಂಗನೀಸ್ ಇದ್ರ ಜೊತೆಗೆ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರ, ಎಸ್, ದಟ್ ಈಸ್ ಏನಪ್ಪಾ ಅಂದ್ರ ನೋಡ್ಲ, ಮ್ಯಾಂಗನೀಸ್ ನೈಟ್ರೇಟ್ ಅನ್ನ ಬಿಡುಗಡೆ ಮಾಡ್ತೈತಿ. ಮ್ಯಾಂಗನೀಸ್ ನೈಟ್ರೇಟ್ ಅನ್ನ ಬಿಡುಗಡೆ ಮಾಡ್ತೈತಿ ನೋಡ್ರಿ, 2 ಕೂಡ. ಸೊ Mn ಇದೆ, Mn O3, ಓಗಳು 6 ಅದು, ಎನ್ಗಳು ಎಷ್ಟಿದಾವೆ, 2 ಬಟ್ ಏನು ಹೋಯ್ತು, ಮ್ಯಾಂಗನೀಸ್ ನೈಟ್ರೇಟ್ ಜೊತೆಗೆ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತೈತಿ ನೋಡ್ರಿ, ರೈಟ್. ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಅಂದ್ರೆ ಇನ್ನ ತನಕ ನಾ ಏನ್ ಹೇಳಿದೆ, ನೈಟ್ರಿಕ್ ಆಮ್ಲ ಏನ್ ಮಾಡಂಗಿಲ್ಲ ಹೇಳ್ರಿ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡಂಗಿಲ್ಲ, ನೀರನ್ನ ಬಿಡುಗಡೆ ಮಾಡ್ತೈತೆ ಅಂತ ಹೇಳಿದ್ದು. ಆದ್ರೆ ಕೆಲವು ಲೋಹಗಳ ಜೊತೆಗೆ, ಅವು ಯಾವುವು, ಒಂದು ಮ್ಯಾಂಗನೀಸ್ ಆಗಿರ್ಬೋದು, ಇನ್ನೊಂದು ಮ್ಯಾಗ್ನೇಷಿಯಂ ಆಗಿರ್ಬೋದು. ಸೊ ಈ ಮ್ಯಾಗ್ನೇಷಿಯಂಗಳ ಜೊತೆಗೆ ಯಾವುದು ನೈಟ್ರಿಕ್ ಆಮ್ಲ ಏನಾದ್ರೂ ವರ್ತಿಸ್ತಾ ಅಂದ್ರ ಅವಾಗ ಮ್ಯಾಗ್ನೇಷಿಯಂ ನೈಟ್ರೇಟ್ ಉಂಟಾಗ್ತೈತಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರ ಹೈಡ್ರೋಜನ್ ಅನಿಲ ಏನದವು ಬಿಡುಗಡೆ ಆಗ್ತಾ ಇದಾವೆ. ಇವೆರಡು ಜೊತೆಗೆ ಮಾತ್ರ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾ ಇದೆ, ಹೊರತು ಬೇರೆ ಯಾವುದೇ ಲೋಹಗಳ ಜೊತೆಗೆ ಏನ್ ಮಾಡಂಗಿಲ್ಲ ಇರೋದು, ಹೈಡ್ರೋಜನ್ ಮಾಡಂಗಿಲ್ಲ. ಅದ್ರ ಬದಲಾಗಿ ನೀರನ್ನ ಬಿಡುಗಡೆ ಮಾಡ್ತೈತೆ ಅನ್ನೋದು ನಾವು ನೋಡಿದ್ವು, ಹೌದಾ. ಸೊ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ, ಫುಲ್ ಡಿಟೇಲ್ ಆಗಿ ನೋಡಿದ್ದೇವೆ. ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ಬೋದು, ಬಟ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋದ ಕರೆಕ್ಟ್ ಆಗಿ ನೋಟ್ಸ್ ಮಾಡಿದ್ದೆ ಆದ್ರೆ ಖಂಡಿತ ನಿಮಗೆ ಈಜಿ ಆಗ್ತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಮುಂದಿನ ಎಕ್ಸಾಮ್ಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ನೆನ್ಪಿಟ್ಕೋರಿ, ರೈಟ್. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಲೋಹಗಳ ಕ್ರಿಯಾಶೀಲತೆ ಮತ್ತು ಅಲೋಹಗಳ ಲಕ್ಷಣ, ರಾಸಾಯನಿಕ ಲಕ್ಷಣ ಬಗ್ಗೆ ಚರ್ಚೆ ಮಾಡೋಣ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.